Yes, Lord. Thank you, Jesus. Lord, we lead a victorious life in your presence, Father. ದೇವರ ವಾಕ್ಯ ಹೇಳುವ ಹಾಗೆ ಆತನನ್ನು ನೋಡುವವರು ಅವರ ಮುಖಗಳು ಪ್ರಕಾಶಮಾನವಾಗುತ್ತದೆ. ಆತನನ್ನು ನಡೆಯುವವರು ಎಂದಿಗೂ ಸೋಲನ್ನು ಕಾಣುವುದೇ ಇಲ್ಲ. ಯಾಕಂದರೆ ಕ್ರಿಸ್ತನಲ್ಲಿ ಜೀವಿಸುವವರಿಗೆ ಎಂದೆಂದಿಗೂ ಜಯ, ಎಂದೆಂದಿಗೂ ಜಯ. ನನ್ನ ರಾಜ ನನ್ನ ಮುಂದೆ ಸಾಗುವಾಗ, ನನ್ನ ಜಯಧ್ವಜ ಹಾರಿಸುವಾಗ ನಾನು ಎಂದಿಗೂ ಸೋಲು ನೋಡುವುದೇ ಇಲ್ಲ. ನಾನು ಕ್ರಿಸ್ತನಲ್ಲಿ ಜೀವಿಸುವವಳಾಗಿದ್ದೇನೆ. ನಾವು ಸತ್ತರೂ ಬದುಕುತ್ತೇವೆ ಅಂತ ನಮಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಲಾರ್ಡ್ ಎಸ್ ಜೀಸಸ್, ನನ್ನ ಯುದ್ಧಗಳನ್ನು ಜಯಿಸುವಂತ ದೇವರು ನನ್ನ ಜೊತೆಗಿದ್ದಾನೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನಮಗೆಂದು ಜಯ ಜಯ. ಹೇಳಲ್ಲ ಜಯ ಉಂಟು ಅಂತ. ಜಯ ಉಂಟು, ಜಯ ಉಂಟು, ಜಯ ಉಂಟು. ನಮಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಜಯ ಉಂಟು, ಜಯ ಉಂಟು, ಜಯ ಉಂಟು. ನಮಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಏನೇನೋ ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು, ಯಾರೇನು ಹೇಳಿದರು, ನಾ ಸೋತು ಹೋಗಲರೆ, ನಾ ಸೋತು ಹೋಗಲರೆ. ಕ್ರಿಸ್ತನಲ್ಲಿ ಜೀವಿಸು, ನಮಗೆಂದಿಗೂ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನಮಗೆಂದು ಜಯ ಜಯ. ನನ್ನ ರಾಜ ಮುಂದೆ ಸಾಗುವ, ಜಯಧ್ವಜ ಹಾರಿಸುವ. ನನ್ನ ರಾಜ ಮುಂದೆ ಸಾಗುವ, ಜಯಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು, ಗರಿಗಳ ಕೈಯಲ್ಲಿಡಿದು, ನಾ ಹೋಸಾನ ಹಾಡುವೆನು, ನಾ ಹೋಸಾನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ, ಆಮೆನ್. ಜಯ ಜಯ. ಪಾಪವಾಡಿಸಿದನು, ನನ್ನ ಶಾಪವ ನೀಗಿಸಿದನು. ಪಾಪವಾಡಿಸಿದನು, ನನ್ನ ಶಾಪವ ನೀಗಿಸಿದನು. ಆತನ ಗಾಯದಿಂದ, ಆತನ ಗಾಯದಿಂದ, ಆತನ ಗಾಯ. ನಾ ಸುಖವಾದೆ, ನಾ ಸುಖವಾದೆ, ಸುಖವಾದೆ, ನಾ ಸುಖವಾದೆ, ಸುಖವಾದೆ. ಕ್ರಿಸ್ತನಲ್ಲಿ ಜೀವಿಸುವೆ, ನಮಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನಮಗೆಂದು ಜಯ ಜಯ. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಮೇಘಗಳ ನಡುವೆ ನನ್ನೇಸು ಬರಲಿರುವ. ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ನನ್ನ ಕಣ್ಣೀರೆಲ್ಲ ನೀಗುವ, ಕಣ್ಣೀರೆಲ್ಲ ನೀಗುವ, ನನ್ನ ಕಣ್ಣೀರೆಲ್ಲ ನೀಗುವ. ಕ್ರಿಸ್ತನಲ್ಲಿ ಜೀವಿಸುವೆ, ಹೇಳಿ ನಮಗೆಂದಿಗೂ ಜಯ.
ಎಂದಿಗೂ ಜಯವಿದೆ. ನಾವು ಬೀಳುವುದೇ ಇಲ್ಲ, ನಾವು ಬಿದ್ದರೂ ನಮ್ಮನ್ನು ಹೊತ್ತು ಸಾಗುವಂಥ ದೇವರು. ಒಂದು ತಂದೆ ತನ್ನ ಮಗುವನ್ನು ಹೊರುವ ಹಾಗೆ ನಿಮ್ಮನ್ನು ನಾನು ಹೊತ್ತುಕೊಂಡು ಬಂದಿದ್ದೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಅಂತ ದೇವರನ್ನು ನಾವು ಸ್ತುತಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಯೆಸ್ ಜೀಸಸ್. ಫಾದರ್ ಗಾಡ್, ವಿ ವರ್ಶಿಪ್ ಯು ಲಾರ್ಡ್. பாடுவோம், மகிழ்வோம், கொண்டாடுவோம். அப்பா சமூகத்தில் பாடி மகிழ்ந்து கொண்டாடுவோம். பாடுவோம், மகிழ்வோம், கொண்டாடுவோம். அப்பா சமூகத்தில் பாடி மகிழ்ந்து கொண்டாடுவோம். கீழே மதில் நீரே என்னாருதல் மழை நீரே. கீழே மதில் நீரே என்னாருதல் மழை நீரே. நிக்கட்டு துணை நீரே, என் இருளில் வெளிச்சம் நீரே. நிக்கட்டு துணை நீரே, என் இருளில் வெளிச்சம் நீரே. நன்றி 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 நன்றி. துய நீக்கும் மருத்துவரே, துதிக்கு பாத்திரரே. துய நீக்கும் மருத்துவரே, என் துதிக்கு பாத்திரரே. பலனெல்லாம் பலனெல்லாம் நீர்தானையா, என் பிரியமும் நீர்தானையா. என் பலனெல்லாம் நீர்தானையா, என் பிரியமும் நீர்தானையா. நன்றி நன்றி நன்றி. ಸ್ವರಗೇಳೋಣ. நன்றி நன்றி நன்றி. கல்வாரி சிலுவையினா என் சாபங்கள் உணர்ந்ததையா. கல்வாரி சிலுவையினா என் சாபங்கள் உணர்ந்ததையா. ஆபிரகாமின் ஆசீர்வாதங்கள் இந்த அடிமைக்கு கிடைத்ததையா. ஆபிரகாமின் ஆசீர்வாதங்கள் இந்த அடிமைக்கு கிடைத்ததையா. கைகளை தட்டணும். ஆடுவோம், மகிழ்வோம், கொண்டாடுவோம். அப்பா சமூகத்தில் பாடி மகிழ்ந்து கொண்டாடுவோம். ஆடுவோம், மகிழ்வோம், கொண்டாடுவோம். அப்பா சமூகத்தில் பாடி மகிழ்ந்து ಕೊಂಡಾಡುவோம். ಆತನು ತನ್ನ ರಕ್ತದಿಂದಲೇ ನಮ್ಮನ್ನು ತೊಳೆದಿದ್ದಾನೆ. ನಮ್ಮ ಪಾಪಗಳಿಂದ, ಶಾಪಗಳಿಂದ, ಸೋಲುಗಳಿಂದ ಬಿಡಿಸಿದ್ದಾನೆ. ಇನ್ನು ನಮಗೆ ಬರೀ ಜಯದ ಜೀವನ ಮಾತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಾವು ಯಾವುದೇ ಕಾರಣಕ್ಕೂ ನಮ್ಮ ವೀಕ್ನೆಸ್ನ ಕನ್ಫೆಸ್ ಮಾಡೋದು ಬೇಡ. ಆತನ ಸನ್ನಿಧಾನದಲ್ಲಿ ಲೆಟ್ಸ್ ಕನ್ಫೆಸ್ ಅವರ್ ವಿಕ್ಟ್ರಿ ಓನ್ಲಿ. ನಮ್ಮ ಜಯವನ್ನೇ ನಾವು ಪಡೆದುಕೊಳ್ಳೋಣ. ಆತನು ನಮಗೆ ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿ ನಮಗೆ ಜಯವನ್ನು ತಂದು ಕೊಟ್ಟಿದ್ದಾನೆ. ನಮಗೆ ಬಿಡುಗಡೆಯನ್ನು ಒದಗಿಸಿಕೊಟ್ಟಿರುವಂಥ ದೇವರು. ಥ್ಯಾಂಕ್ ಯು ಫಾದರ್ ಗಾಡ್, ವಿ ವರ್ಷಿಪ್ ಯು ಜೀಸಸ್. ಥ್ಯಾಂಕ್ ಯು ಫಾರ್ ದ ಸ್ಯಾಕ್ರಿಫೈಸ್ ಆನ್ ದ ಕ್ರಾಸ್ ಲಾರ್ಡ್. ನಮಗೋಸ್ಕರ ಬಲಿಯಾದಂಥ ಯಜ್ಞದ ಕುರಿಮರಿ ಈ ಸಮಯದಲ್ಲಿ ರಾಜನಾಗಿ ನಮ್ಮ ಮಧ್ಯೆ ಇದ್ದಾನೆ. ಥ್ಯಾಂಕ್ ಯು ಫಾದರ್ ಗಾಡ್. ಯೇಸುವೆ ரத்தத்தால் என்னை நீதிமானாய் மாற்றினீரே. இயேசுவே உம் ரத்தத்தால்
என்னை நீதிமானாய் மாற்றினீரே. பரிசுத்த ஆவி தந்து உந்தன் அன்பை ஊற்றினீரே. பரிசுத்த ஆவி தந்து உந்தன் அன்பை ஊற்றினீரே. நன்றி 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 வாழ்நாள் முழுவதும் ஆண்டவரே இயேசுவே உம்மையை ஆராதிக்கிறோம் ஆண்டவரே. எல்லா காலத்திலும் எல்லா சமயத்திலும் ஆண்டவரே உம்மையை ஆராதிக்கிறோம் ஆண்டவரே. வாரும் ஆண்டவரே, எங்கள் மத்தியில வாரும் ஆண்டவரே. உம்மை வர வைக்கிறோம் ஆண்டவரே. Thank you Lord. Holy Spirit, come in midst of us and fill each and every vessel here Lord. இயேசுவே உம்மையை ஆராதிக்கிறோம், உண்மையோடு ஆத்மத்தோட ஆராதிக்கிறோம் ஆண்டவரே. இயேசுவே வாரும் ஆண்டவரே, வாரும் தூய ஆவியே. A loving Jesus, come in midst of us Lord, we welcome you. ஜெபம் கேட்டீரையா, ஜெயம் தந்தீரையா. ஜெபம் கேட்டீரையா, ஜெயம் தந்தீரையா. விண்ணப்பம் கேட்டீரையா, விடுதலை தந்தீரையா. விண்ணப்பம் கேட்டீரையா, விடுதலை தந்தீரையா. புகழ்கின்றேன் பாட்டு பாடி புயல் என்று ஓய்ந்தது, புது ராகம் பிறந்தது. புகழ்கின்றேன் பாட்டு பாடி புயல் என்று ஓய்ந்தது, புது ராகம் பிறந்தது. நன்றி அப்பா நல்லவரே, என்றும் என்றும் வாழ்பவரே. நன்றி அப்பா நல்லவரே, என்றும் என்றும் வாழ்பவரே. என்றும் என்றும் வாழ்பவரே. என்றும் என்றும் வாழ்பவரே. கண்ணீரை கண்டீரையா, கரம் பிடித்தீரையா. கண்ணீரை கண்டீரையா, கரம் பிடித்தீரையா. விண்ணப்பம் கேட்டீரையா, விடுதலை தந்தீரையா. விண்ணப்பம் கேட்டீரையா, விடுதலை தந்தீரையா. புகழ்கின்றேன் புகழ்கின்றேன் பாட்டு பாடி புயல் என்று ஓய்ந்தது, புது ராகம் பிறந்தது. இயேசுவே புகழ்கின்றேன் பாட்டு பாடி புயல் என்று ஓய்ந்தது, புது ராகம் பிறந்தது. நன்றி அப்பா, நன்றி அப்பா. ஓ என்றும் என்றும் வல்லவரே. நன்றி அப்பா நல்லவரே, என்றும் என்றும் வல்லவரே. என்றும் என்றும் வல்லவரே. என்றும் என்றும் வல்லவரே. எபினேசர் நீதானையா, எபினேசர் நீதானையா. இதுவரை உதவி நீர்
Lord. ಯೇಸುವೆ, you're the rhythm of my heart, Lord Jesus. Lord, you're the songs of my heart, Lord Jesus. இயேசுவே, முழு உள்ளத்தோடுமே ஆராதிக்கிறோம் ஆண்டவரே. இயேசுவே, முழு உள்ளத்தோடுமே அன்பு செய்கிறோம் ஆண்டவரே. எங்கள் மத்தியில் வாரும் ஆண்டவரே. Thank you, Jesus. இயேசுவே, எங்கள் மத்தியில் வந்து உலாவும் ஆண்டவரே. Lord, we welcome you, Lord Jesus. We empty our vessels, Master, Lord Jesus. எங்கள் பாத்திரங்களை நாங்கள் காலியாக உம் கருத்தில் ஒப்பிக் கொடுக்கிறோம் ஆண்டவரே. உங்களுக்கு என்ன வேண்டும் அது செய்யும் ஆண்டவரே. எங்கள் வாழ்க்கைகளை ஆண்டவரே இயேசுவின் கருத்தில் ஒப்பிக் கொடுக்கிறோம் ஆண்டவரே. இயேசுவின் சித்தப்படி எங்களை நடத்தும் ஆண்டவரே. Thank you, Lord. என்னால் உம்முடைய அன்பு அவ்வளோ பெருசு ஆண்டவர். ಒಪ್ಪಿಸಿ ಕೊಟ್ಟಿರುವೆ ನಿಮ್ಮನ್ನೇ ನಮಗಾಗಿ ಆಂಡವರೇ. ಲೋಕದ ರಕ್ಷಕನೇ, ನಿಮ್ಮನ್ನೇ ಆರಾಧಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ನಿಂದಿವ್ಯ ಶರೀರದಿ ಶರೀರದಿ ನಮ್ಮ ಪಾಪ ಹೊತ್ತಿರುವೆ. ಒಪ್ಪಿಸಿಕೊಟ್ಟಿರುವೆ, ಒಪ್ಪಿಸಿಕೊಟ್ಟಿರುವೆ ನಿಮ್ಮನ್ನೇ ನಮಗಾಗಿ. ಲೋಕದ ರಕ್ಷಕನೇ, ಉನ್ನತ ಒಪ್ಪಿಸಿಕೊಟ್ಟಿರುವೆ ನಿಮ್ಮನ್ನೇ ನನಗಾಗಿ. ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ. ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ. ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ. ನಿಮಗಾಗಿ ಜೀವಿಸಲು ನಮ್ಮಲ್ಲಿ ಬಂದಿರುವೆ. ಒಪ್ಪಿಸಿಕೊಟ್ಟಿರುವೆ ನಿಮ್ಮನ್ನೇ ನನಗಾಗಿ. ಲೋಕದ ರಕ್ಷಕನೇ, ಉನ್ನತ
ಜೀವಿಸಲು ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು ನಿಂದವ್ಯ ಶರೀರದಿ ನನ್ನ ಪಾಪ ಹೊತ್ತಿರುವೆ ನಿಂದವ್ಯ ಶರೀರದಿ ನಮ್ಮ ಪಾಪ ಹೊತ್ತಿರುವೆ. ಹೌದು ದೇವರೇ, ನಿಮ್ಮ ದಿವ್ಯ ಶರೀರದಿ ನನ್ನ ಪಾಪವನ್ನು ಹೊತ್ತಿರುವೆ ನಮ್ಮ ತಂದೆಯೇ. ನಮಗೆ ಸ್ತೋತ್ರ ದೇವರೇ. ನಮ್ಮ ಪಾಪಗಳನ್ನು ಕ್ಷಮಿಸಿ ಯೇಸುವೆ எங்களை ஏற்றுக்கொள்ளும் ஆண்டவரே. லார்ட், நம்மನ್ನು அக்செப்ட் ಮಾಡಿಕೊಳ್ಳಿ ತಂದೆಯೇ. ಲಾರ್ಡ್, we surrender it all into your hands, Master. Lord Jesus, as you did. ಒಪ್ಪಿಸಿ ಕೊಟ್ಟಿರುವೆ ನಿಮ್ಮನ್ನೇ ನಮಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಹೆಸರನ್ನು ಘನಪಡಿಸ್ತೇವೆ ಸ್ವಾಮಿ. ನಾವು ಉಸಿರಾಡೋದೇ ನಿನ್ನ ಸ್ತುತಿ ಮಾಡೋದಕ್ಕೋಸ್ಕರ. ನಮ್ಮನ್ನು ಅದಕ್ಕಾಗಿ ಆರಿಸಿಕೊಂಡಿದ್ದೀಯ. என் துதிகளை சொல்லத்தான் நான் உங்களை தெரிந்து கொண்டேன் என்று சொன்னீரே. Thank you Lord. We worship you. Lord, we are very, very gratitude to you, Master. ನಿನಗೆ ಕೃತಜ್ಞರಾಗಿದ್ದೇವೆ ಸ್ವಾಮಿ. ಹಾಲೆಲೂಯ. ಎಲ್ಲ ತಲೆ ಮೇಲೆ ಕೈ ಇಟ್ಕೊಳ್ಳೋಣ. பிதா குமாரன் பரிசுத்தாவி நாமத்தினால் உன்னுடைய இரத்தத்திலும் உம்முடைய சரீரத்திலும் பங்கு பெறுகிறதுக்கு எங்களை தகுதிப்படுத்துங்கப்பா. ಕರ್ತನೇ, ನಿನ್ನ ರಕ್ತದಲ್ಲೂ ನಿನ್ನ ಶರೀರದಲ್ಲೂ ನಾವು ಪಾಲ್ಗೊಳ್ಳುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡು. ಸಾಮರ್ಥ್ಯವೂ ಯೋಗ್ಯತೆಯೂ ಕರ್ತನಿಂದಲೇ ಬರಲಿ. ಹಾಲೆಲೂಯ. ನಿನ್ನ ರಕ್ತ ನಮ್ಮನ್ನು ತೊಳೆದು ಶುದ್ಧಿ ಮಾಡಲಿ. ನೊಂದಾವರ್ತಿ ಜೀವ ಕೊಡುವ ನಿನ್ನ ರಕ್ತದಲ್ಲೂ ನಿತ್ಯ ಜೀವ ಕೊಡುವ ನಿನ್ನ ಶರೀರದಲ್ಲೂ ಪಾಲ್ಗೊಳ್ಳೋದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡು ಸ್ವಾಮಿ. ನಿಮ್ಮನ್ನು ಆರಾಧಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಯಾರ್ಯಾರು ಕರ್ತನ ಪವಿತ್ರ ಭೋಜನದಲ್ಲಿ ಪಾಲ್ಗೊಳ್ತಿರೋ ಅವರು ಮಾತ್ರ ಎದ್ದು ನಿಂತ್ಕೊಳ್ಳಿ, ಮಿಕ್ಕದವರು ಕೂತ್ಕೊಳ್ಳಿ. யார் பங்கு பெறுகிறீர்களோ அவர் மட்டுமே எழும்பி நில்லுங்கள். பங்கு பெறாதவர் தயவுசெய்து உட்காருங்கள். தேங்க்யூ லார்ட். ನಿಮಗೆ ಆರಾಧನೆ ಯೇಸುವೇ. உன்வல்ல செயல்கள் நினைத்து நினைத்து உள்ளமே பொங்குதையா. உன்வல்ல செயல்கள் நினைத்து நினைத்து உள்ளமே பொங்குதையா. நல்லவரே, நன்மை செய்தவரே, நன்றி நன்றி ஐயா. நல்லவரே, நன்மை செய்தவரே, நன்றி நன்றி ஐயா. ಹೇಳಿ, நல்லவரே, வல்லவரே, ஆராதனை ஆராதனை ஆராதனை. ಇನ್ನೊಂದು ವಾಟಿ நல்லவரே. ಹಿಂದೆ ಇರುವಂತವರು ಜೋರಾಗಿ ಹಾಡ್ರಿ. ಪಿನ್ನಾಲೆ ನಿಂತವರು ಪಾಡಂಗೋ ಜೋರ. ವಲ್ಲವರೇ, ಆರಾಧನೆ ಆರಾಧನೆ
பரிசுத்த ரத்தம் எனக்காகமல்லோ பாக்கிய பாகியமே. ஆஹா, பரிசுத்த ரத்தம் எனக்காகமல்லோ பாகிய பாகியமே. பரிசுத்தரே, படைத்தவரே, ஆராதனை. Holy Spirit, let your conviction power comes. Convict your people. பரிசுத்தரே, படைத்தவரே, ஆராதனை ஆராதனை. ಎಷ್ಟೊಂದು ಕಷ್ಟವು ನಮಗೆ ಬಂದರು ನಿಮ್ಮನ್ನು ಆಗಲೆವು. ಎಷ್ಟೊಂದು ಕಷ್ಟವು ನಮಗೆ ಬಂದರು ನಿಮ್ಮನ್ನು ಆಗಲೆವು. ರಕ್ತವ ಸುರಿಸಿ ಸಾಕ್ಷಿಯ ನೀಡುವೆ ನಿಶ್ಚಯ ನಿಶ್ಚಯವೇ. ಆಹಾ, ರಕ್ತವ ಸುರಿಸಿ ಸಾಕ್ಷಿಯ ನೀಡುವೆ ನಿಶ್ಚಯ ನಿಶ್ಚಯವೇ. ಹೇಳಿ, ರಕ್ಷಕನೇ ಅಂತ ಕರೀರಿ. ಯೇಸು ರಾಜ ಅಂತ ಹೇಳಿ. ಆರಾಧನೆ ಆರಾಧನೆ. ರಕ್ಷಕನೇ ಯೇಸು ರಾಜ, ಆರಾಧನೆ 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 ಆರಾಧನೆ. ಯಜ್ಞದ ಕುರಿಮಾರಿ ಪಾಪವನೆಲ್ಲ ಸಂಪೂರ್ಣ ಹೊತ್ತವನೇ. ಯಜ್ಞದ ಕುರಿಮಾರಿ ಪಾಪವನೆಲ್ಲ ಸಂಪೂರ್ಣ ಹೊತ್ತವನೇ. ಪರಿಶುದ್ಧ ರಕ್ತ ನಮಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಆಹಾ, ಪರಿಶುದ್ಧ ರಕ್ತ ನಮಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಹೇಳ್ರಿ, ಪರಿಶುದ್ಧನೇ ಅಂತ ಹೇಳ್ರಿ. ಆತನ ಮುರಿಯಲ್ಪಟ್ಟ ಶರೀರ, ಆತನ ಜಜ್ಜಲ್ಪಟ್ಟ ಶರೀರ ನಮಗೋಸ್ಕರ, ಆತನ ಪವಿತ್ರವಾದ ರಕ್ತ ನಮಗೋಸ್ಕರ ಸುರಿಸಲ್ಪಟ್ಟ ಹೊಸ ಒಡಂಬಡಿಕೆಯ ರಕ್ತ. ಆರಾಧನೆ உங்கள் கருத்தில் இருக்குது. இயேசுஸ்தா மரித்தவரின் எழுந்து வந்த அந்த இயேசு உங்க கருத்தில் இருக்கிறார். He came to your hand with compact, in compact form. This is his bread, this is his body. இது அவருடைய சரீரம்.
ನಿನ್ನ ಕೈಲಿರುವಂಥದ್ದು ಆತನ ಜಜ್ಜಲ್ಪಟ್ಟ ಶರೀರ. ನೀ ಬಾಯಲ್ಲಿ ಇಟ್ಟ ಒಡನೆ ನಿಮ್ಮಲ್ಲಿ ಜೀವ ಪ್ರವೇಶವಾಗತ್ತೆ. உன்னை சுகமாக்கும் வல்லமை இறங்க போகிறது. அந்த வல்லமை இருக்குது ಇದಕ್ಕುள்ளே. ಅಷ್ಟು ಬಲ ಇದೆ ಇದರಲ್ಲಿ. There is power in his broken body. Hallelujah. We accept you, Lord. We accept you, Lord. ಎಲ್ಲ ಬಾಯಲ್ಲಿ ಹಾಕೊಳ್ಳೋಣ. ಹೊಸ ಹಾಡನ್ನು ಹೇಳಿ ಕೆರೆ ಪುಟ್ಟ ಸಂಪ ಒಂದು ನಿಮಿಷ. ಆಮೇಲೆ ಅನೇಕರು ಹೇಳ್ತಾರೆ ನಮ್ಮ ಕತೆನೇ ಹಿಂಗಾಗೋಯ್ತಲ್ಲಪ್ಪ. ಏನು ಕತೆ ಇಬ್ಡಿತಾ ಇರ್ತದೆ ಏನ ಜಾಕ್ಲಿನ್ಮ ಕತೆಗಳೇ ಮಾತ್ರವಲ್ಲವರ್. ಕತೆಗಳನ್ನು ಮಾರ್ಪಡಿಸ್ತಾರೆ. ನಿಮ್ಮ ಮಗನ ಕತೆಗಳನ್ನು ಮಾರ್ಪಡಿಸ್ತಾರೆ. ನಂಬ್ತೀರಾ? ಆಮೇಲೆ ಹಲ್ಲೆಲೂಯಾ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನನ್ನ ಪರ ನಿಂತು ಜಯ ನೀಡುವಾತನೇ. ಇನ್ನೊಂದ್ಸತಿ ಹೇಳ್ತೀರಾ? ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನನ್ನ ಪರ ನಿಂತು ಜಯ ನೀಡುವಾತನೇ. ಆಮೆನ್. ಏನಾದರೂ ನೀವು ಮಾಡಿ ದಟ್ ವಿಲ್ ಯು ಪುಟ್. ಆಮೆನ್. ಎಷ್ಟು ಜನ ನಂಬ್ತೀರಮ್ಮ? ಏನಾದರೂ ನೀನೇ ಮಾಡಿ ನಮ್ಮ ಕಥೆಯೆಲ್ಲ ಬದಲಾಯಿಸುವೆ. ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಹಲ್ಲೆಲೂಯಾ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ, ನಮ್ಮ ಜೀವವು ನಿನ್ನ ಕೈಯಲ್ಲಿದೆ. உங்க உயிர் அவர் கையில் தான் இருக்குதுமா. ஹல்லேலூயா. உன்னுடைய ஜீவன் அவர் கரத்தில் இருக்குது. ஆமென். ஹல்லேலூயா. Thank you Lord. Amen. Glory Lord. ಸರ್ವ ಕೃಪಾನಿಧಿ
ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಓ ದೇವ, ನಿಮ್ಮ ಆಲೋಚನೆ ಎಲ್ಲ ಉತ್ಕೃಷ್ಟವಾಗಿದೆ. ನಮ್ಮೂಹೆಗೆ ಮೀರಿದ ಕಾರ್ಯಗಳೆಷ್ಟು ಮಾಡುತ್ತಲೇ ಇವೆ. ಓ ದೇವ, ನಿಮ್ಮ ಆಲೋಚನೆ ಎಲ್ಲ ಉತ್ಕೃಷ್ಟವಾಗಿದೆ. ನಮ್ಮೂಹೆಗೆ ಮೀರಿದ ಕಾರ್ಯಗಳೆಷ್ಟು ಮಾಡುತ್ತಲೇ ಇದೆ. ಕೈಗಳ ಮೇಲೆ ಕೆತ್ತಿ, ಏನಾದರೂ ನೀನೇ ಮಾಡಿ ಹೇಳ್ರಿ, ಕಥೆಯೆಲ್ಲ ಬದಲಾಯಿಸುವೆ. ಉನ್ ಕಥೆಯೆಲ್ಲ ಮಾರಪ್ಪೋಗಿರೋದು. ನಿನ್ನ ಮಕ್ಕಳ ಕಥೆಗಳನ್ನು ಅವ್ರು ಮಾರ್ಪಡಿಸ್ತಾರೆ. ನಿನ್ನ ಕಥೆಗಳನ್ನು ಅವ್ರು ಮಾರ್ಪಡಿಸ್ತಾರೆ. ಇವತ್ತು ನಾನು ಬೆಳಗ್ಗೆ ಹಾಕಿದ್ದೀನಿ ನೋಡಿ ಗ್ರೂಪಲ್ಲಿ, ஹல்லேலூயா, God writes my story. என் கதையை எழுதுகிறவர் ஆண்டவர். எந்த மனிதனும் கிடையாது, சாத்தான் கிடையாது, ಯಾವ ಸೈತಾನನೂ ಅಲ್ಲ. ನಿನ್ನ ನನ್ನ ಕತೆ ಬರೆಯುವ ಆತನು ಯೇಸುವೇ. ಕೈಗಳ ತಟ್ಟಿ ಅವ್ರನ್ನ ಆರಾಧಿಸೋಣ. ಕ್ಯಾನ್ ಯು ಪುಟ್ ತಬಲಾ ಬಿಟ್ ಬಾ, ತಬಲಾ ಬಿಟ್. ಹಲ್ಲೇಲೂಯಾ, ಆಮೆನ್. ತಿರುಗಿ ಹೇಳೋಣವಾ, ತಿರುಗಿ ಹೇಳೋಣವಾ. ಹೇಳ್ರಿ ಎಲ್ಲ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಹೇಳ್ರಿ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ಎಲ್ಲ ನಿನ್ನಗೆ ಸಾಧ್ಯವೇ. ಯೇಸುವೇ, ಯೇಸುವೇ, ಎಲ್ಲ ನಿನಗೆ ಸಾಧ್ಯವೇ. ನಿನ್ನ ಆಜ್ಞೆ ಇಲ್ಲದೆ ಏನಾಗದೆಂದಿಗೂ ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವೋ? நீ போட்ட வேலியை தாட்டி வர முடியாது பிசாசு. உன்னுடைய கட்டளை இல்லாமல் எதுவுமே நடக்காது. ஓ தேவா, ನೀನೇ ನಮ್ಮೊಡನೆಲ್ಲೂ ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ತೀಮೆಗಳೇ ನಲ್ಮೆಯಾಗ ಮಾಟುಗರ ದೇವನವ. ಹಲ್ಲೇಲೂಯಾ. ಎಲ್ಲ ಕೇಡುಗಳನ್ನ ಆತ ಒಳ್ಳೆಯದಾಗಿ ಮಾರ್ಪಡಿಸ್ತಾನೆ. ಎಷ್ಟು ಜನ ವಿಶ್ವಾಸಿಸ್ತೀರಾ? ಎಷ್ಟು ಜನ ಯೇಸುವನ್ನ ಪ್ರೀತಿ ಮಾಡ್ತೀರಾ? ನಿಮ್ಮ ಕಥೆಯೆಲ್ಲ ಬದಲಾಯಿಸುವ ಆತನು ಆತನೇ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಆಮೆನ್. ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ ನಿಂಬೇಲಿ ಮೀರಲು ವೈರಿಗೆ ಸಾಧ್ಯವೋ? ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ ನಿಂಬೇಲಿ ಮೀರಲು ವೈರಿಗೆ ಸಾಧ್ಯವೋ? ಓ ದೇವಾ, ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವಾ, ನೀವೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ.
ನಿನಗೆ ಎಲ್ಲ ಸಾಧ್ಯವೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ. ಹೆಂಗೆ ಬಿಡಿದಿಂಗ್ಲೋ ಹಂಗ್ಲೇ ಉನ್ನೆ ತೂಕಿ ಉಣ್ಣಿರ್ತೀವಿ. ನೀವೆಲ್ಲಿ ಬಿದ್ದರೂ ಅಲ್ಲೇ ನಿನ್ನ ಮೇಲೆ ಕೆತ್ತ. ಜೋರ ಕೈಗಳನ್ನು ತಟ್ಟಿ ಯೇಸುವನ ಆರಾಧನೆ. ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರ್ತಾ ಇದೆ. ಪರಿಶುದ್ಧಾತ್ಮ ನಿಮ್ಮನ್ನು ತುಂಬಿಕೊಳ್ತಾ ಇದೆ. ಹೋಲಿ ಸ್ಪಿರಿಟ್ ಲೀವ್. ಪರಿಶುದ್ಧಾತ್ಮ ನೆರಪಿಕೊಂಡಿರ್ತಾರೆ. ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನನ್ನ ಪರ ನಿಂತು ಜಯ ನೀಡುವಾತನೇ. ಎರಡು ಕೈಗಳನ್ನು ಮೇಲೆ ಕೆತ್ತಿ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ನಿಮಗೆ ಎಲ್ಲ ಸಾಧ್ಯವೇ. ಕೈಗಳನ್ನು ತಟ್ಟಿ. ಯಾರ್ಯಾರ ಕತೆ ಬದಲಾಗತ್ತೆ? ಯಾರ್ಯಾರ ಕತೆ ಬದಲಾಗತ್ತೆ? ಎಷ್ಟು ಜನ ವಿಶ್ವಾಸಿಸ್ತೀರಾ? ಉಂಗ ಕತೆಗಳು ಮಾರಪ್ಪೋಗಿರತ್ತೆ. ಆಮೆನ್. ಕೈಗಳನ್ನು ತಟ್ಟಿ. ರಾಬಾಬಾಲ ಶೆಂದರೆ. ಆಮೆನ್, 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 ಆಮೆನ್. ಅನ್ಯ ಭಾಷೆಗಳನ್ನು ಮಾತಾಡಿ ದೇವರನ್ನ ಸ್ತುತಿ ಮಾಡಿ ಆರಾಧಿಸಿ ಆರಾಧಿಸಿ ದೇವರನ್ನು ಆರಾಧಿಸಿ. ಆತ ನಮ್ಮ ಕತೆಗಳನ್ನು ಬದಲಾಯಿಸ್ತಾನೆ. ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಮಹಿಮೆ. ದ ಗ್ಲೋರಿ ಬಿಲಾಂಗ್ಸ್ ಟು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕುಳಿತುಕೊಳ್ಳಿ ಎಲ್ಲ. ಗಾಡ್ ಬ್ಲೆಸ್ ಯು. ಪರಮ ಕುಂಬಾರನೇ, ನನ್ನಯ ಜೀವವು ನಿಮ್ಮ ಕೈಯಲ್ಲಿದೆ. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಓ ದೇವಾ, ನಿನ್ನ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ. ನಮ್ಮೂಹೆಗೆ ಮೀರಿದ ಕಾರ್ಯಗಳೆಷ್ಟು ಮಾಡುತ್ತಲೇ ಇವೆ. ಓ ದೇವಾ, ನಿಮ್ಮ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ. ನಮ್ಮೂಹೆಗೂ ಮೀರಿದ ಕಾರ್ಯಗಳೆಷ್ಟು ಮಾಡುತ್ತಲೇ ಇದೆ. ಕೈಗಳನ್ನು ಮೇಲೆ ಕೆತ್ತಿ. ಏನಾದರೂ ನೀನೇ ಮಾಡಿ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನನ್ನ ಪರ ನಿಂತು ಜಯ ನೀಡುವಾತನೇ. ಆಮೆನ್. ಪ್ಯಾರಬಲ್ ನಂಬರ್ 19, ಸಾಮ್ಯದ ಸಂಖ್ಯೆ 19, ಊಮೆಯಿನ್ ನಂಬರ್ 19. ಪ್ಯಾರಬಲ್ ಆಫ್ ಟ್ರೀ. ಅಂಜೂರ ಮರದ
ಸಾಮ್ಯ. ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಾಮ್ಯ ಇದು. ಕಡೆಯ ದಿವಸಗಳಿಗೆ ಕರ್ತನು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಲೂಕನ ಸುವಾರ್ತೆ 21ನೇ ಅಧ್ಯಾಯ ಎಲ್ಲ ತೆಗೆದುಕೊಳ್ಳಿ. ಲೂಕಾ ಸುವಿಶೇಷಂ 21, 29ರಿಂದ 36, 29 to 36, 29 36 ವಸನಂ, 21 ಅಧ್ಯಾಯಂ ಲೂಕ. ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಜೂರದ ಮರವನ್ನು ಮತ್ತು ಎಲ್ಲ ಮರಗಳನ್ನು ನೋಡಿರಿ. ಆಮೇಲೆ ಅಂಜೂರದ ಮರವನ್ನು ಮತ್ತು ಎಲ್ಲ ಮರವನ್ನು ನೋಡಿರಿ. ಆಮೇಲೆ ಕೇಳಿರಿ ಅಲ್ಲ, ನೋಡಿರಿ. ಯಾವ ಮರ? ಅಂಜೂರದ ಮರ. ಹತ್ತಿ ಮರ ಅಂತಾರಲ್ಲ, ನೋಡಿದ್ದೀರಾ ಯಾರನ್ನ? ಅಂಜೂರದ ಮರ ನಮಗೆ ಸಿಗೋದು ಅಷ್ಟೊಂದು ಕ್ವಾಲಿಟಿ ಇಲ್ಲ. ಇಸ್ರೇಲ್ ದೇಶದಲ್ಲಿ ಒಳ್ಳೆ ಕ್ವಾಲಿಟಿ ಅದು. ಅತ್ಯುತ್ತಮವಾದ ಗುಣಮಟ್ಟದ ಹಣ್ಣುಗಳು ಅಲ್ಲಿ ಸಿಗುತ್ತೆ. ಇದೇ ಅಂಜೂರದ ಮರ. ಓಕೆ, ವಾಪಸ್ ವಾಕ್ಯಕ್ಕೆ ಹೋಗೋಣ. ಯಾವ ಮರ ನೋಡಿ ಅಂದರು? ಅಂಜೂರದ ಮರ ಒಂದೇ ಅಲ್ಲ, ಎಲ್ಲ ಮರಗಳನ್ನು ನೋಡಿರಿ. ಆಮೇಲೆ ಹಲ್ಲೆಲೂಯಾ. ಅವು ಚಿಗುರಿದಾಗ, 30ನೇ ವಾಕ್ಯ, ಅವು ಚಿಗುರಿದಾಗ ನೀವು ನೋಡಿ ಬೇಸಿಗೆಯು ಹತ್ತಿರವಾಯಿತೆಂದು ನೀವಾಗಿ ತಿಳಿದುಕೊಳ್ಳುವಿರಿ. ಅದೇ ಪ್ರಕಾರ ಇವೆಲ್ಲವುಗಳು ಸಂಭವಿಸದನ್ನು ನೀವು ನೋಡುವಾಗ, ಇದೆಲ್ಲ ನಡಕುಂಬೋದು ನೀವು ನೋಡುವಾಗ ದೇವರ ರಾಜ್ಯವು ಹತ್ತಿರವಾಯಿತೆಂದು ತಿಳಿದುಕೊಳ್ಳಿರಿ. 32ನೇ ವಾಕ್ಯ, ಎಲ್ಲವುಗಳು ನೆರವೇರುವವರೆಗೆ ಈ ಸಂತತಿಯು ಅಳಿದು ಹೋಗುವುದಿಲ್ಲೆಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. 33ನೇ ವಾಕ್ಯ, 33. ಇಟ್ಸ್ ನಾಟ್ ಗೋಯಿಂಗ್. ಓಕೆ, ಯಾರನ್ನ ಬೇಗ ಓದಿ 33ನೇ ವಾಕ್ಯ. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಆಮೇಲೆ 34 ಬೇಗ ಓದಿ, ಹಿಂಗೆ 36 ತನಕ ಓದಿ. ಯಾರ ವಿಷಯದಲ್ಲಿ? ಜೋರಾಗಿ ಹೇಳ್ರಿ. ಯಾರ ವಿಷಯದಲ್ಲಿ? ರಾಜಪ್ಪ, ನಿಮ್ಮ ವಿಷಯದಲ್ಲಿ ಹುಷಾರಾಗಿರಬೇಕು. ಏನು ಜಾಗರೂಕರಾಗಿರಬೇಕು? ಏನು ತಿನ್ನಬಾರ್ದು? ಸಿಕ್ಕಾಪಟ್ಟೆ ಅತೀ ಭೋಜನ ಮಾಡಬೇಕು. ಏನು ಮಾಡಬಾರ್ದು? ಅತೀ ಭೋಜನದಿಂದಲೂ. ಆಮೇಲೆ ಅಮಲ್ ಅಂದ್ರೇನು? ಅಮಲ್ ಗೊತ್ತಲ್ವಾ? ಆಮೇಲೆ ಪ್ರಾಪಂಚಿಕ ಚಿಂತೆಗಳು. ಯಾವ ಚಿಂತೆ? ಪ್ರಾಪಂಚಿಕ ಚಿಂತೆಗಳು. ನಿಮ್ಮ ಹೃದಯಗಳು ಭಾರವಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ನಿಧಾನವಾಗಿ, ಸಡನ್ಲಿ, ಪಕ್ಕನೆ ಅಂದ್ರೇನು? ಸಡದಿಯಾಗಿ, ಪಕ್ಕನೆ ನಿಮ್ಮ ಮೇಲೆ ಬರಬಾರದು. ಅದಕ್ಕೆ ನಾನು ಎಲ್ಲವನ್ನ ಮುಂಚಿತವಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ಬೈಬಲ್ ಓದಿರೋರು ಗೊತ್ತಿಲ್ಲ, ಆದರೆ ರಕ್ಷಿಸಲ್ಪಟ್ಟು ನಾವು ಸತ್ಯವೇದವನ್ನು ಓದಿದಾದರೆ ದೇವರು ನಮಗೆ ನಡೆಯೋದನ್ನೆಲ್ಲ ಮುಂಚೆನೇ ತಿಳಿಸಿದ್ದಾರೆ. ಅದಕ್ಕೆ ನಾವೇನಾಗಿರಬೇಕು? ಜಾಗರೂಕರಾಗಿರಬೇಕು. ಯು ಶುಡ್ ಬಿ ಕೇರ್ಫುಲ್. ಏನು ಮಾಡಬೇಕಂತೆ? ಇವಾಗೆಲ್ಲವುಗಳಿಂದ ನೀವು ತಪ್ಪಿಸಿಕೊಳ್ಳಬೇಕಾದ್ರೆ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವಂತೆ ಮಲಗಿದ್ದು ನಿಧಾನವಾಗಿ ಪ್ರಾರ್ಥಿಸಿ. ಎಚ್ಚರವಾಗಿದ್ದು எப்போது என்ன செய்யணும்? யூ ஷுட் ப்ரே ஆல்வேஸ். எப்போது ஜெபிக்க வேண்டும். ಆಮೆನ್, ಹಲ್ಲೆಲೂಯಾ. ಈ ಕೀರ್ತನೆ ಯಾವುದರ ಬಗ್ಗೆ ಮಾತಾಡ್ತಾ ಇದೆ? ನಮ್ಮ ದಿವಸಗಳ ಬಗ್ಗೆ, ನಾವಿರುವಂಥ இந்த நாட்களை பற்றி ஆண்டவர் அன்னைக்கே பேசியிருக்கிறார். ஆமென்.
ಏನಂತ ಹೇಳಿದೆ, ವಾಪಸ್ ಹೋಗೋಣ 29ನೇ ವಾಕ್ಯಕ್ಕೆ. ಫಿಗ್ ಟ್ರೀ ರೆಪ್ರೆಸೆಂಟ್ಸ್ ಇಸ್ರೇಲ್. ಅಂಜೂರದ ಮರ ಯಾವ ದೇಶವನ್ನು ಸೂಚನೆ ಮಾಡ್ತಾ ಇದೆ? ಇಸ್ರೇಲ್ ದೇಶವನ್ನು. ಮತ್ತು ಬೇರೆ ಎಲ್ಲ ಮರಗಳು ಎಂಬುದಾಗಿ ವಾಕ್ಯ ಇದೆ. ಏನಂತಿದೆ? ಮತ್ತು ಎಲ್ಲ ಮರಗಳು ಎಂಬುದಾಗಿ ನೋಡುವಾಗ ಎಲ್ಲ ದೇಶಗಳು, ಬರೀ ಇಸ್ರೇಲ್ ಮಾತ್ರವಲ್ಲ, ಎಲ್ಲ ದೇಶಗಳಿಗೂ ದೇವರು ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈ ಸೂಚನೆಗಳನ್ನು ನೋಡುವಾಗ ಅಂತ್ಯವು ಹತ್ತಿರವಾಗಿದೆ ಎಂದು ತಿಳಿಯುವಿರಿ. இந்த அடையாளங்களை பார்க்கும்போது கடைசி நாட்கள் சமீபமாக இருக்குது என்று அறிந்து கொள்கிறீர்கள். ಏಮೇ ಅದೇ ಅಧ್ಯಾಯದಲ್ಲಿ 25ನೇ ವಾಕ್ಯವನ್ನು ಓದೋಣ. ಏನಾಗುತ್ತೆ ಕಡೆ ದಿವಸದಲ್ಲಿ? ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷಗಳ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಆಮೇಲೆ ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಸಂಭವಿಸುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವುದು. ಆಮೇಲೆ ಹಲ್ಲೆಲೂಯ. 29ನೇ ವಾಕ್ಯದಲ್ಲಿ ನೋಡ್ತೇವೆ, ಆತನು ಅವರಿಗೆ ಒಂದು ಸಾಮ್ಯವನ್ನು ಕೊಟ್ಟು ಹೇಳಿದ್ದನೆಂದರೆ, ಅಂಜೂರದ ಮುಂತಾದ ಮರಗಳನ್ನು ನೋಡಿರಿ. ಆಮೇಲೆ ಬಳಿಕ ಯೇಸು ಈ ಸಾಮ್ಯವನ್ನು ಹೇಳಿದನು. ಎಲ್ಲ ಮರಗಳಲ್ಲಿ ಅಂಜೂರದ ಮರ ಒಳ್ಳೆಯ ಉದಾಹರಣೆಯಾಗಿದೆ. ಅಂಜೂರದ ಮರವು ಬೇಸಿಗೆ ಕಾಲಕ್ಕಿಂತ ಮುಂಚೆಯೇ ಚಿಗುರುವ ಒಂದು ಮರ. ಬೇಸಿಗೆ ಕಾಲ, ಸಮ್ಮರ್ ಬರೋದಕ್ಕೆ ಮುನ್ಭಾಗ ಏನಾಗುತ್ತೆ? ಬೇಸಿಗೆ ಕಾಲ ಬರೋಕ್ಕಿಂತ ಮುಂಚೆ ಹೆಂಗೆ ಗೊತ್ತಾಗತ್ತೆ ನಿಮಗೆಲ್ಲ? ಹೇಳ್ರಿ. ಈಗ ನಮ್ಮ ಬೆಂಗಳೂರಿನಲ್ಲಿ ಬೇಸಿಗೆ ಕಾಲ ಬರುತ್ತೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ? ಜೋರಾಗಿ ಹೇಳಬೇಕು. ನಮ್ಮ ಇಲ್ಲಿ ಅಂಜೂರ ಮರ ಇಲ್ಲ. ಬೇರೆ ಯಾವ ಮರ ನೋಡ್ತೀರಾ? ಯಾವ ಮರ ನೋಡ್ತೀರಾ ಬೇರೆ? ಮಾವಿನಕಾಯಿ ಮರ. ಹೂವು ಬಿಟ್ಟು ಮಾಂಗ ಮರ ಪಾಕೊಂಬೋದು என்ன ಆರ್ದೆ தெரியுதுங்களுக்கு. ಸಮ್ಮರ್ವರೆಗಿರೋದು, ಬೇಸಿಗೆ ಕಾಲ ಬರುತ್ತೆ ಅಂತ ಗೊತ್ತಾಗತ್ತಲ್ವಾ? ಅದೇ ಥರ ಏನಂತಾರೆ ಸ್ವಾಮಿ, ಅಂಜೂರದ ಮರ ಚಿಗುರುವಾಗ ಬೇಸಿಗೆ ಕಾಲ ಬಂತು ಅಂತ ನಿಮಗೆ ಗೊತ್ತಾಗತ್ತೆ. ಯಾಕಂದರೆ ಅಂಜೂರದ ಮರ ಬೇಸಿಗೆ ಕಾಲಕ್ಕಿಂತ ಮುಂಚೆ ಚಿಗುರುವಂಥ ಒಂದು ಮರ. ಇಸ್ರೇಲ್ ದೇಶವನ್ನು ಮಾತ್ರ ದೇವರು ಹೇಳ್ತಾ ಇಲ್ಲ, ಅಂಜೂರದ ಮುಂತಾದ ಮರ ಎಂಬುದಾಗಿ ಹೇಳುವಾಗ ಇಡೀ ಪ್ರಪಂಚವನ್ನು ಇದು ಸೂಚನೆ ಮಾಡ್ತಾ ಇದೆ. முழு உலகத்துக்கு தான் ஆண்டவர் இந்த வார்த்தையை பேசிக்கொண்டிருக்கிறார். ಲಾರ್ಡ್ ಈಸ್ ಸ್ಪೀಕಿಂಗ್ ಅಬೌಟ್ ದ ಎಂಟೈರ್ ಯೂನಿವರ್ಸ್. ಯಾವ ರೀತಿ ಅಂಜೂರದ ಮರವು ಚಿಗುರಿದಾಗ ಬೇಸಿಗೆ ಹತ್ತಿರವಾಯಿತೆಂದು ಅರಿತುಕೊಳ್ಳುತ್ತೇವೋ. ಈಗ 21ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟ ಸೂಚನೆಗಳು ಕಾಣುವಾಗ, 21ನೇ ಅಧ್ಯಾಯದಲ್ಲಿ ಈಗ ತಾನೇ ನಾವು ಓದಿದ್ವಿ. ಏನಂತ ಓದಿದ್ವಿ? 25ನೇ ವಾಕ್ಯದಲ್ಲಿ. 21ನೇ ಅಧ್ಯಾಯ ಪೂರ್ತಿ ಮನೆಗೆ ಹೋಗಿ ಓದ್ ನೋಡಿ, ನಂಗೆ ಟೈಮ್ ಇಲ್ಲ. ಈ ಅಧ್ಯಾಯದಲ್ಲಿ ಕೊನೆ ದಿವಸಗಳ ಸೂಚನೆಗಳನ್ನು ದೇವರು ಹೇಳ್ತಾ ಇದ್ದಾರೆ. கடைசி நாட்களின் அடையாளங்களை ஆண்டவர் சொல்லிக் கொண்டிருக்கிறார். முழு ಅಧ್ಯಾಯத்திலே ಇಡೀ ಅಧ್ಯಾಯದಲ್ಲಿ ಕಡೆ ದಿವಸಗಳ ಸೂಚನೆಗಳು. ನೀವು ದಯವಿಟ್ಟು ಈ ಬೈಬಲ್ನಲ್ಲಿ 21ನೇ ಅಧ್ಯಾಯವನ್ನು ಮನೆಯಲ್ಲಿ ಓದಿ, ನಿಮಗೆ ಗೊತ್ತಾಗ್ತದೆ ಕೊನೆ ದಿವಸಗಳಲ್ಲಿ ಏನೇನು ನಡೆಯುತ್ತೆ ಎಂಬುದಾಗಿ. ಅದನ್ನೆಲ್ಲ ಹೇಳಿದ ಮೇಲೆ ಹೇಳ್ತಾರೆ, ಇವೆಲ್ಲ ನಡೆಯುವಾಗ, ಇವೆಲ್ಲ ಸಂಭವಿಸುವಾಗ ಎಂಬುದಾಗಿ ದೇವರು ಹೇಳ್ತಾರೆ. ಅರ್ಥ ಏನು? ಯೇಸುವಿನ ಬರುವಿಕೆ ಆತನ ಸಭೆಯೊಂದಿಗೆ ಮತ್ತು ಮಹಿಮೆಯಲ್ಲಿ ನಾವು ಕಾಣಬಹುದು. ಇವೆಲ್ಲ ನಡೆಯುವಾಗ, ಇವಾಗ ನೋಡಿದ್ವಲ್ಲ ನಾವು, ಸುಡಾನ್ ದೇಶದಲ್ಲಿ 1.5 ಲಕ್ಷ ಜನಗಳನ್ನು ಕೊಂದಿದ್ದಾರೆ. ಸುಡಾನ್ ದೇಶದಲ್ಲಿ ಸುಮಾರು 10 ವರ್ಷಗಳ ಮುಂಚೆ ನಾವು ಈ ರೀತಿಯಾಗಿ ಯಾವುದನ್ನು ಕೂಡ ನೋಡಲಿಲ್ಲ. ಇವತ್ತು ಜನಾಂಗೀಯ ದ್ವೇಷ,
ಕೋಮು ಗಲಭೆಗಳು, ಒಂದು ಧರ್ಮಕ್ಕೂ ಇನ್ನೊಂದು ಧರ್ಮಕ್ಕೇನು ಹೊಡೆದಾಟ, ರಾಜ್ಯಕ್ಕೆ ರಾಜ್ಯಗಳು ವಿರೋಧ, ಜನಕ್ಕೆ ಜನಗಳು ವಿರೋಧ ಆಗತ್ತೆ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಆ ವಾಕ್ಯದ ಪ್ರಕಾರವೇ ಇವತ್ತು ಆ ದೇಶದಲ್ಲಿ 12 ಲಕ್ಷ ಜನ ಆ ಊರನ್ನೇ, ಆ ದೇಶವನ್ನೇ ಖಾಲಿ ಮಾಡಿಕೊಂಡು ಬೇರೆ ದೇಶಕ್ಕೆ ಹೋಗಿದ್ದಾರೆ. 1.5 ಲಕ್ಷ ಜನ ಎಲ್ಲಿದ್ದರೆ ಅಲ್ಲೇ ಸಾಯಿಸಿದ್ದಾರೆ. ತಗೊಂಡೋಗಿ ಎಲ್ಲಿ ಅವರು ಸ್ಕೂಲ್ಗೆ ಹೋಗಿದ್ರೆ ಸ್ಕೂಲಲ್ಲಿ, ಕೆಲಸಕ್ಕೆ ಹೋಗಿದ್ರೆ ಕೆಲಸದಲ್ಲಿ ಅಲ್ಲೇ ಹೋಗಿ ಶೂಟ್ ಮಾಡಿ ಸಾಯಿಸ್ತಾರೆ. ಯಾಕೆ ಅಂತಲೇ ಗೊತ್ತಿಲ್ಲ, ಕಾರಣನೇ ಗೊತ್ತಿಲ್ಲ. ಏನಕ್ಕೆ ಇವೆಲ್ಲ ನಡೀತಾ ಇದೆ? ಯೇಸು ಬೇಗ ಬರಲಿಕ್ಕಿದ್ದಾನೆ. ಮಧ್ಯ ಆಕಾಶದಲ್ಲಿ ತಿರುಗಾ ಆತ ಬರಲಿಕ್ಕಿದ್ದಾನೆ. ಆತ ಬಂದು ಸಭೆಯನ್ನು ಎತ್ತಿಕೊಂಡು ಹೋಗ್ತಾನೆ. ಸಭೆಯನ್ನು ಎತ್ತಿಕೊಂಡು ಹೋದ್ಮೇಲೆ ಇನ್ನೊಂದು ಬಾರಿ ಆತ ಬರುವಾಗ ಏನೇನು ನಡೆಯುತ್ತೆಂಬುದಾಗಿ ಈ ಅಧ್ಯಾಯದಲ್ಲಿ ದೇವರು ಬರೆದಿದ್ದಾರೆ. ಆಮೆನ್, ಹಲ್ಲೆಲೂಯಾ, ಥ್ಯಾಂಕ್ ಯು. 31ನೇ ವಾಕ್ಯ ನೋಡೋಣ. ಹಾಗೆಯೇ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ದೇವರ ರಾಜ್ಯವು ತುಂಬ ದೂರವಾಗಿದೆ. ಹೇಳ್ರಿ, ದೇವರ ರಾಜ್ಯವು ಹತ್ತಿರವಾಗಿದೆ ಎಂದು ತಿಳಿದುಕೊಳ್ಳಿರಿ. ಆಮೆನ್. ದೇವರ ರಾಜ್ಯವು ದೇವನುடைய என்ன இருக்குதப்பா 31వ வசனம். இதெல்லாம் சம்பவிக்கும் நீங்கள் பார்க்கும்போது என்ன சம்பவிக்கிறது? 21 சாப்டர் ಫುಲ್ 21ನೇ ಅಧ್ಯಾಯದಲ್ಲಿ ನಡೆಯಲ್ಪಟ್ಟ ಸಂಗತಿಗಳು, ದೇವರು ಹೇಳಿದಂಥ ಸಂಗತಿಗಳು, ಪ್ರವಾದನೆ ಸಂಗತಿಗಳು, ಬರೆಯಲ್ಪಟ್ಟ ಸಂಗತಿಗಳು ನೆರವೇರುವಾಗ ಯಾವ ರಾಜ್ಯ ಸಮೀಪವಾಗಿದೆ? ದೇವರ ರಾಜ್ಯವು ಸಮೀಪವಾಗಿದೆ. ಮೂಲ ಭಾಷೆಯಲ್ಲಿ ಹೇಗಿದೆ ಅಂದರೆ, ಈ ವಾಕ್ಯದ ಅರ್ಥ ಏನು ಗೊತ್ತಾ? ಮೂಲ ಭಾಷೆಯಲ್ಲಿ ನ್ಯಾಯಾಧಿಪತಿಯು ಬರಲು ಸಿದ್ಧವಾಗಿದ್ದಾನೆ. ನ್ಯಾಯಾಧಿಪತಿ வருகிறதுக்கு ஆயத்தமாயிருக்கிறார். ಯಾಕೋಬನ ಪತ್ರಿಕೆ 5:9. ದೇವರ ರಾಜ್ಯ ಹತ್ತಿರವಾಯಿತು ಅಂದರೆ ಅರ್ಥ ಏನು? ನ್ಯಾಯಾಧಿಪತಿಯು ಬರಲು ಸಿದ್ಧವಾಗಿದ್ದಾನೆ. ಯಾಕೋಬು 5:9, ಜೇಮ್ಸ್ 5:9. ಸಹೋದರರೇ, ನೀವೊಬ್ಬರನ್ನೊಬ್ಬರು ಗುಣಗುಟ್ಟಬೇಡ್ರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಎಲ್ಲಿ ನಿಂತಿದ್ದಾರೆ? ಬಾಗಿಲಿನ ಮುಂದೆಯೇ ನಿಂತಿದ್ದಾನೆ. ತಮಿಳು என்ன இருக்குதுப்பா? சகோதரரே, நீங்கள் நியாயம் தீர்க்கப்படாதபடிக்கு ஒருவருக்கொருவர் விரோதமாய் உரையிடாதிருங்கள். இகோ, ನ್ಯಾಯಾಧಿಪತಿ ವಾಸಲ್ ಪಡಿயில் ನಿಂತಿರುಕ್கிறார். ನ್ಯಾಯಾಧಿಪತಿ ಬಾಗಿಲಲ್ಲೇ ನಿಂತಿದ್ದಾನೆ. ಯಾರು ನ್ಯಾಯಾಧಿಪತಿ? ಕೈಗಳ ಮೇಲೆ ಕೆತ್ತಿ. ಯಾರು ನ್ಯಾಯಾಧಿಪತಿ? ಸರ್ವ ಲೋಕಗಳ ನ್ಯಾಯಾಧಿಪತಿ. ದೇವರ ರಾಜ್ಯವು ಸಮೀಪಿಸಿತು ಅಂತ ಅರ್ಥ ಏನು? ನ್ಯಾಯಾಧಿಪತಿ ಬಾಗಿಲಲ್ಲಿ ನಿಂತಿದ್ದಾನೆ. ಸಭೆಗೆ ಅದರ ಅರಿವಿರಲಿ. ಕರ್ತನು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ, ಆತ ಬೇಗ ಬರಲಿಕ್ಕಿದ್ದಾನೆ ಎಂಬುದಾಗಿ. ಆಮೆನ್. ಮತ್ತಾಯ 3:2ನೇ ವಾಕ್ಯವನ್ನು ಓದೋಣ. ಮ್ಯಾಥ್ಯೂ 3:2. ಮತ್ತಾಯ ಸುವಿಶೇಷ 3:2. ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್. ಏನಂತಿದೆ ತಮಿಳಲ್ಲಿ? ಮನ ತಿರುಮುங்கள், ಪರಲೋಕ ರಾಜ್ಯಂ. ಎಸ್, ಮಾನಸಾಂತರ ಪಡಿರಿ. ಯಾಕೆಂದರೆ ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂದು ಹೇಳಿದನು. ಆಮೆನ್. ಸಭೆ ಏನು ಮಾಡಬೇಕಂತೆ? ಪ್ರತಿ ದಿವಸ ರಿಪೆಂಟೆನ್ಸ್ ಇರಬೇಕು. ನೀವು ಪ್ರತಿ ದಿವಸ ನಿಮ್ಮ ತಪ್ಪುಗಳಿಗಾಗಿ ದೇವರ ಹತ್ರ ಬೇಡ್ಕೊಳ್ಬೇಕು. ದೇವರೇ, ನಾ ತಪ್ಪು ಮಾಡಿದೆ, ನಿನ್ನ ರಕ್ತ ನಮ್ಮನ್ನು ತೊಳೆದು ಶುದ್ಧಿ ಮಾಡಲಿ. ಇನ್ನು ಮುಂದೆ ಈ ರೀತಿ ಮಾಡದಾಗೆ ನನಗೆ ಕೃಪೆಯನ್ನು ಕೊಡು. ಪವಿತ್ರಾತ್ಮನಿಂದ ಸಹಾಯ ಮಾಡು. ನಾನು ನಿನ್ನ ಕಡೆಗೆ ತಿರ್ಕೊಳ್ತಾ ಇದ್ದೇನೆ. ಇದುವರೆಗೂ ನಾನು ಬೇರೆ ಥರ ಇದ್ದೆ, ಆದರೆ ಇವತ್ತಿನ ದಿವಸದಿಂದ ದೇವರ ರಾಜ್ಯದಲ್ಲಿದ್ದೇನೆ. ನನ್ನ ಮನಸ್ಸೆಲ್ಲ ಬದಲಾಯಿಸು ಸ್ವಾಮಿ, ನೂತನ ಪಡಿಸು. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನಲ್ಲಿ ಇದ್ದವರು ನೂತನ ಸೃಷ್ಟಿಗಳು. ಆಮೆನ್. ಯು ಶುಡ್ ಬಿ ರಿಪೆಂಟ್. நீங்கள் மனம் திரும்ப வேண்டும். அதே மனம் வச்சுக்கொண்டு வாழ முடியாது.
கர்த்தருடைய ராஜ்யத்திலே மனம் திரும்ப வேண்டும். எதுக்கென்று சொன்னால் தேவனுடைய ರಾಜ್ಯಂ ದೂರಮಾಗಿಲ್ಲ, ಸಮೀಪವಾಗಿ இருக்குது. ದೇವರ ರಾಜ್ಯವು ಯಾವ ದೂರ ಇಲ್ಲ, ಅದೇನಾಗಿದೆ, ಸಮೀಪವಾಗಿದೆ. ಆದ್ದರಿಂದ ನಾವೇನು ಮಾಡಬೇಕಂತೆ, ಕರ್ತನು ಈ ಸಾಮ್ಯವನ್ನು ಹೇಳುವಾಗ ಅರ್ಥ ಏನು, ಆತನ ಸಭೆ ದೇವರ ಕಡೆಗೆ ತಿರುಗಿಕೊಳ್ಳಲಿ. ಹಲ್ಲೆಲೂಯ. அந்த சபை ஆண்டவர் பக்கமா திரும்பிக் கொள்ளಬೇಕು. The church should turn back to God. Amen. ಕೈಗಳನ್ನು ಮೇಲೆ ಕೆತ್ತಿ ತಂದೆಗೆ ಸ್ತೋತ್ರ ಮಾಡೋಣ. ಕರ್ತನೇ, ನಮ್ಮನ್ನು ಎಚ್ಚರಿಸುವಂಥ ಈ ವಾಕ್ಯಗಳಿಗಾಗಿ ಸ್ತೋತ್ರ. Thank you for awakening us. உன் வசனத்தினாலே எங்களை எச்சரித்தீரே, நன்றி ஆண்டவரே. ನ್ಯಾಯಾಧಿಪತಿ ವಾಸಲ್ಲೇ ನಿಕ್ಕಿರಾರ್. ನ್ಯಾಯಾಧಿಪತಿ ಬಾಗಿಲಲ್ಲೇ ನಿಂತಿದ್ದಾನೆ. The chief judge is standing in the door. He is coming. இருப்பவரே, இருந்தவரே, இனிமேலும் வருபவரே, இருப்பவரே, இருந்தவரே, இனிமேலும் வருபவரே. ஆராதனை ஆராதனை உமக்கே, ஆராதனை 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 உமக்கே. ஆதியும் அந்தமும் மானவரே, ஆல்பாவும் மேகவும். ஆதியும் அந்தமுமானவரே, மானவரே, ஆல்பாவும் மேகவும் மானவரே. ஆராதனை இசையா. We love you, Jesus. We recognize you, Father. We acknowledge you, Jesus. Lord, occupy the people. Possess in them, Lord. Amen. The process of repentance is not one day. ದೇವರ ಪಕ್ಕ ತಿರುಗಿಕೊಳ್ಳುವುದು, ಮಾನಸಾಂತರ ಪಡುವುದು ಒಂದು ದಿವಸದ ಕ್ರಿಯೆ ಅಲ್ಲ. ನಿನ್ನ ಜೀವಿತದ ಪ್ರತಿ ದಿವಸ ಕೂಡ ನಿನ್ನ ದೇವರ ಬಳಿ ಬರುವಾಗ, ದೇವರೇ, ನನ್ನ ಮನಸ್ಸು ನಿನ್ನ ಕಡೆಗೆ ತಿರುಗಿಕೊಳ್ಳಲಿ. ನಾನು ಮಾಡಿದ ಎಲ್ಲ ಅಪರಾಧಗಳನ್ನು ನಿನ್ನ ಮುಂದೆ ಇಡ್ತಾ ಇದ್ದೇನೆ. ಇನ್ನೊಂದು ಸತಿ ನಿನ್ನ ರಕ್ತ ನನ್ನ ಶುದ್ಧಿ ಮಾಡಲಿ. ಎವ್ರಿ ಡೇ ಯು ಶುಡ್ ರಿಪೆಂಟ್. ಆಮೇಲೆ அநேகர் தப்பு போதனை ಮಾಡ್ತಾರೆ. ஒரு வாட்டி நீங்கள் மனசு நீங்கள் ஆண்டவர் பக்கமாக திரும்பினால் திரும்புகிற தேவையில்லை. இல்லை சார், த பைபிள் டெல்ஸ் யூ பர்ஸ்யூ யுவர் சால்வேஷன். ஆண்டவர் கொடுத்த ரட்சிப்பை ಕಾದುಕೊಳ್ಳುங்கள். ದೇವರು ಕೊಟ್ಟ ರಕ್ಷಣೆಯನ್ನು ಕಾದುಕೊಳ್ಳಿ. ಅದು ನೀವು ಸಂಪಾದಿಸಿದ್ದಲ್ಲ, ಆತ ಉಚಿತವಾಗಿ ಅದಕ್ಕಾಗಿ ಬೆಲೆ ತೆತ್ತು ನಿಮಗೆ ಕೊಟ್ಟಿದ್ದಾನೆ. ನಮಗೆಲ್ಲ ಗೊತ್ತಾಗತ್ತೆ. ಮತ್ತಾಯ ಸುವಾರ್ತೆ 16ನೇ ಅಧ್ಯಾಯ ದೇವರು ಹೇಳ್ತಾರೆ ನೋಡ್ರಿ, ಕರ್ತನು ಮ್ಯಾಥ್ಯೂ 16:1-4 ಏನಂತ ಹೇಳಿದ್ರೆ, ಸ್ವಾಮಿ, ಮತ್ತಾಯ ಸುವಾರ್ತೆ 16:1-4 ಸದ್ದುಕಾಯರೊಂದಿಗೆ ಫರಿಸಾಯರು ಸಹ ಬಂದು ಆತನನ್ನು ಶೋಧಿಸುವುದಕ್ಕಾಗಿ ಆಕಾಶದಲ್ಲಿ ತಮಗೆ ಒಂದು ಸೂಚಕ ಕಾರ್ಯವನ್ನು ತೋರಿಸಬೇಕೆಂದು ಅಪೇಕ್ಷಿಸಿದರು. ಆತನು ಪ್ರತ್ಯುತ್ತರವಾಗಿ ಅವರಿಗೆ, ಸಾಯಂಕಾಲವಾದಾಗ ಆಕಾಶವು ಕೆಂಪಗಿದ್ದರೆ ಒಳ್ಳೆಯ ಹವಾಮಾನ ಇರುವುದೆಂದು, ಬೆಳ್ಳಗೆ ಆಕಾಶವು ಮೋಡ ಕವಿದು ಕೆಂಪಾಗಿದ್ದರೆ, ಓದಪ್ಪ, ಈ ಹೊತ್ತು ಕೆಟ್ಟ ಹವಾಮಾನ ಇದೆ ಎಂದು ನೀವು ಅನ್ನುತ್ತೀರಿ. ಓ ಕಪಟಿಗಳೇ, ಆಕಾಶದಲ್ಲಿ ಆಗುವ ಸೂಚನೆಗಳನ್ನು ನೀವು ಗ್ರಹಿಸಬಲ್ಲಿರಿ, ಆದರೆ ಸಮಯಗಳ ಸೂಚನೆಗಳನ್ನು ನೀವು ಗ್ರಹಿಸಲಾರಿರಾ. ವ್ಯಭಿಚಾರವಾದ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ಹುಡುಕುತ್ತದೆ,
ಆದರೆ ಪ್ರವಾದಿಯಾದ ಯೋನನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವ ಸೂಚಕ ಕಾರ್ಯವೂ ಇದಕ್ಕೆ ಕೊಡಲ್ಪಡುವುದಿಲ್ಲ ಎಂದು ಹೇಳಿದನು. ತರುವಾಯ ಆತನು ಅವರನ್ನು ಬಿಟ್ಟು ಹೋದನು. ಆಕಾಶದಲ್ಲಿ ನಾವು ನೋಡಿದಾಗ ಕ್ಲಿಯರ್ ಆಗಿದ್ದರೆ ಆಕಾಶ ಏನಂತೀವಿ, ಇವತ್ತು ಮಳೆ ಬರಲ್ಲ. ಮೋಡ ಕವಿತ್ಕೊಂಡಿದ್ರೆ ಇವೆಲ್ಲ ನಿಮಗೆ ಗೊತ್ತಾಗತ್ತೆ ಅಂತಾರೆ ದೇವರು. ಇದೆಲ್ಲ உங்களுக்கு தெரியும். ಆದರೆ ನಾನು ಬಂದಂಥ ಈಗ ಫಸ್ಟ್ ಟೈಮ್ ಬಂದಿದ್ದೆ ನಿಮ್ಮ ಬಳಿಗೆ, ಸೂಚನೆ ನಿಮ್ಗೆ ಗೊತ್ತಾಗ್ತಿಲ್ವಾ? ತಿರ್ಗಾ ನಾ ಬರಲಿಕ್ಕಿದ್ದೇನೆ, ಆ ಸೂಚನೆ ನಿಮ್ಗೆ ಗೊತ್ತಾಗೋದಿಲ್ವಾ ಎಂಬುದಾಗಿ ನಮ್ಮನ್ನು ಕೇಳ್ತಾ ಇದ್ದಾನೆ. ಪರಿಸಾಯರನ್ನು ಸದ್ದುಕಾರ್ ಏನಂತ ಕೇಳಿದ್ರು, நான் வந்திருக்கிறேன் இப்போ, உங்களுக்கு அடையாளம் தெரியாதா? மழை வருகிறது என்று சொல்கிறீங்கோ, அது எப்படி தெரியும் உங்களுக்கு? காலங்கள் சமயங்களே நீங்கள் பகத்தறியதுக்கு உங்களுக்கு வரம் இல்லை. ஆனால் ஆண்டவர் சொல்லுகிறார், ದೇವರು ಹೇಳ್ತಾರೆ, ನಾನು ತಿರುಗ ಬರಲಿಕ್ಕಿರುವುದನ್ನು ನನ್ನ ಸಭೆ ಅರ್ಥಕೊಳ್ಳಬೇಕು. ಕೈಗಳನ್ನು ಮೇಲೆ ಕೆತ್ತಿ ದೇವರು ನಿಮ್ಮ ಪ್ರಕಾಶವುಳ್ಳ ಕಣ್ಣುಗಳನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಅಪೊಸ್ತಲನಾದ ಪೌಲ ಎಫೆಸ ಸಭೆಗೆ ಪ್ರಾರ್ಥನೆ ಮಾಡ್ತಾನೆ. 1ನೇ ಅಧ್ಯಾಯ 16-17 ವಾಕ್ಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನಿಮ್ಮ ಮನೋನೇತ್ರಗಳು ಪ್ರಕಾಶವಾಗಲಿ, உங்க உள்ளான கண்கள் பிரகாசிக்கட்டும். எதற்காக? ஆண்டவருடைய நேரங்களை அறியும்படி, ಕರ್ತನ ಕಾಲಗಳನ್ನು ಸಮಯಗಳನ್ನು ಪರಲೋಕದ ಕ್ಯಾಲೆಂಡರನ್ನು ನೋಡುವಂತೆ ನಿನ್ನ ಕಣ್ಣುಗಳು ತೆರೆಯಲ್ಪಡಲಿ. ಈ ಭೂಮಿ ಕ್ಯಾಲೆಂಡರ್ ಬೇರೆ, ಪರಲೋಕದ ಕ್ಯಾಲೆಂಡರ್ ಬೇರೆ. ஹல்லேலூயா. பரலோகத காரியங்களே வேறே, பரலோகத்தின் காரியங்கள் வேறே, அங்கிருக்கிற சமயங்கள் வேறே, அங்கிருக்கிற காலங்கள் வேறே. அது தெரிந்து கொள்ள வேண்டும் என்று சொன்னால் உங்களுக்குள்ளே ஆண்டவர் உள்ளான கண்களை பிரகாசிக்க செய்யட்டும். அது எப்போ நீங்க அறிய போகிறீங்கோ? இந்த வசனத்தை படிக்கும் போது ஆண்டவர் உங்களோடு பேச போகிறார். ಈ ವಾಕ್ಯಗಳನ್ನು ಓದುವಾಗ ದೇವರು ಕಾಲಗಳನ್ನು ಸಮಯಗಳನ್ನು ತಿಳಿಸಿಕೊಡ್ತಾರೆ. ಪ್ರಿಯರೇ, ನಾವು ನಡೀತಿರುವಂಥ ಸಂಗತಿಗಳನ್ನು ನೋಡ್ತಾ ಇದ್ದೇವೆ. ಪ್ರಪಂಚದಲ್ಲಿ ಎಷ್ಟು ಕಡೆ ಭೂಕಂಪಗಳು, ಸಮುದ್ರದ ಅಲೆಗಳು, ಎಲ್ಲ ಕಡೆ ಬಿರುಗಾಳಿ, ಚಂಡಮಾರುತ. ಮೊನ್ನೆ ಕೂಡ ಒಂದು ಚಂಡಮಾರುತ ಬಂತು, ತೆಲಂಗಾಣ ಈ ಕಡೆ ಎಲ್ಲ ಬಂತು. ಈ ಕಡೆ ಎಷ್ಟೋ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಇದರೆಲ್ಲದರ ಅರ್ಥ ಏನು? ಆತ ಬಾಗಿಲಲ್ಲೇ ನಿಂತಿದ್ದಾನೆ, ಆತ ಬರಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಇನ್ನೂ ಅಸಡ್ಡೆಯಾಗಿರೋದಕ್ಕೆ ನೀವಿಲ್ಲ ಇಲ್ಲಿ. ಕೇರ್ಲೆಸ್ ಆಗಿರಬೇಡಿ. ಪ್ರತಿ ದಿವಸ ಆತನೊಂದಿಗೆ ಪ್ರಾರ್ಥನೆ ಮಾಡಿ, ಆತನೊಂದಿಗೆ ಅನ್ಯೋನ್ಯವಾಗಿರಿ. ಅದು ಆಂಡವರು ಪೇಸಿನಾರ್. ಪರಿಸರಿಗೆ ಏನಂತ ಹೇಳಿದ್ರು, ನಿಮಗೆಲ್ಲ ಗೊತ್ತಾಗತ್ತೆ, ಮಳೆ ಬರುತ್ತೋ ಇಲ್ವೋ ಎಲ್ಲ ಗೊತ್ತು ನಿಮಗೆ. ಆಕಾಶವನ್ನು ನೋಡಿ ಹೇಳ್ತೀರಾ. ಆದರೆ ಮನುಷ್ಯ ಕುಮಾರನು ಬರೋದು ನಿಮ್ಗೆ ಗೊತ್ತಾಗಲ್ವಾ? ಮನುಷ್ಯ ಕುಮಾರನು ಬರೋದು ನಿಮ್ಗೆ ಗೊತ್ತಾಗಲ್ವಾ? அந்த ஒரு சான்ஸை பைபிள் ಸಭೆ ಎಳೆದು ಬಿಡಕೂಡದು. ಆಮೇಲೆ ಆತನು ಬರುವಾಗ ನಾವು ಎತ್ತಲ್ಪಡಬೇಕು. ಈ ಒಂದು ಅವಕಾಶವನ್ನು ಸಭೆ ಕಳ್ಕೋಬಾರ್ದು. ಯೇಸುವಿಗೆ ಆಸೆ ಇದೆ, ಯೇಸು ಒಂದಿಗೆ ಹೋಗ್ಬಿಡಬೇಕು ಅಂತ. ನಾವು ರೆಡಿಯಾಗಿದ್ದೀವಪ್ಪ. ಹಲ್ಲೆಲೂಯಾ. ಅದಕ್ಕೆ ಆದಿ ಸಭೆಗಳು ಯಾವಾಗಲೂ ಒಬ್ಬರಿಗೊಬ್ಬರು ಮೀಟ್ ಮಾಡಿದಾಗ ನಾವೆಲ್ಲ ಪ್ರೇಸ್ ಅಲಾಡ್ ಅಂತೀವಿ. ಅವರು ಪ್ರೇಸ್ ಅಲಾಡ್ ಹೇಳ್ತಿರ್ಲಿಲ್ಲ, ಮಾರನಾಥ. ಚೊಲ್ಲುಂಗ, ಮಾರನಾಥ. ಮಾರನಾಥ ಅಂದ್ರೆ ಏನು? ಯೇಸುವೆ ಬೇಗನೆ ಬಾರಯ್ಯ. ஹல்லேலூயா. they know they're having a conscious. அந்த ஆதி சபைகளுக்கு ஒரு ஞானம் இருந்தது, ஆவிலே ஒரு ವಿಡಿತ್ತಲ್ ಇರುತ್ತದೆ, ಆತ್ಮದಲ್ಲಿ ಎಚ್ಚರಿಕೆ ಇತ್ತು ಅವರಿಗೆ. ನಮ್ಮ ಕಾಲದಲ್ಲೇ ಯೇಸು ಬಂದು ಬಿಡ್ತಾನೆ ಎಂಬುದಾಗಿ. ಇವತ್ತು ನಮ್ಮ ಸಭೆಗಳು ಮಲ್ಕೊಂಡು ನಿದ್ದೆ ಹೊಡಿತಾ ಇದೆ. ನಾನು ಹೇಳ್ತೇನೆ, ಎಷ್ಟು ನೀವು ದೇವರೊಂದಿಗೆ ಇರ್ತೀರೋ ಆತ ಬರುವಾಗ ಎತ್ತಲ್ಪಡ್ತೀರಾ. ಆಮೆನ್. ಹೀಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 37ನೇ ವಾಕ್ಯದಿಂದ ಓದೋಣ. Hebrews 10 chapter 37. ಹೀಬ್ರಿಯರ್ 10:37 பார்க்கலாமா? ಇರಮ್ಮ. ನಿಶ್ಚಯವಾಗಿ ಅಂದ್ರೇನು ಹೇಳ್ರಿ? ಗ್ಯಾರಂಟಿ. 100%, 1000%.
ಜೋರಾಗಿ ಹೇಳಿ. ಬೈಬಲಲ್ಲಿ ಬರೆದಿರೋದೆಲ್ಲ 100%, 1000%. 1000ಕ್ಕೆ 1000. ನಿಶ್ಚಯವಾಗಿ ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲೇ ಬರುವನು, ತಡ ಮಾಡುವುದಿಲ್ಲ. ಆಮೆನ್. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಕೊನೆ ತನಕ ನಿಮ್ಮ ನಂಬಿಕೆ ಉಳಿಸ್ಕೊಳ್ಳಿ ಸರ್. ನಂಬಿಕೆಯನ್ನು ಕಳ್ಕೋಬೇಡಿ. ಪರಿಸ್ಥಿತಿಗಳನ್ನು ನೋಡಿ, ಬೇರೆ ಮನುಷ್ಯರನ್ನ ನೋಡಿ ಅವನ ಹಾಗಿದ್ದಾನೆ, ನಾನು ಹೀಗಿರ್ಬೋದಲ್ಲ, ಅವರು உங்களுக்கு எந்த மாதிரியும் அல்ல, உன்னுடைய என்னுடைய மாதிரி இயேசு ஒருவரே. Jesus is your perfect example. Don't see that man. ಅವನ ಹಿಂದೆ ಹೋಗ್ಬಿಟ್ಟ ನನಗೇನಾಗಬೇಕು, ಅವನ ಹಿಂದೆ ಹೋದ್ರೆ ನನಗೆ ಯೇಸು ಮುಖ್ಯ. என் ஆண்டவர் என்ன சொன்னார்? என்னை பின்பற்று, ನನ್ನನ್ನು ಹಿಂಬಾಲಿಸು. ನೀತಿವಂತನು ಯಾವ ಥರ ಬದುಕ್ತಾನೆ? ನಂಬಿಕೆಯಿಂದಲೇ. ಅವನು ಹಿಂತೆಗೆದರೆ ಅವನಲ್ಲಿ ನನ್ನ ಆತ್ಮವು ಸಂತೋಷಿಸುವುದಿಲ್ಲ. ನಾವಾದರೂ ಹಿಂತೆಗೆದವರಾಗಿ ಬ್ಯಾಕ್ ಸ್ಲೈಡ್ ಆಗಬೇಡಿ, ಹಿಂಜಾರಿ ಹೋಗಬೇಡಿ. ಹಿಂತೆಗೆದರೆ ಏನಂತಿದೆ ವಾಕ್ಯ? ಹಿಂತೆಗೆದವರಾಗಿ, ಬ್ಯಾಕ್ ಸ್ಲೈಡ್ ಆಗಿ, நாங்க பின்மாற்றுதல் அடைந்து ನಾಶವಾಗುವವರಲ್ಲಿ ಅಲ್ಲ, ನಂಬುವವರಾಗಿ, ಹೇಳ್ರಿ, ನಂಬುವವರಾಗಿ ಆತ್ಮರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಏನು ನಂಬ್ತೀರಾ? ಕೈಗಳ ಮೇಲೆ ಕೆತ್ತಿ ಏನು ನಂಬ್ತೀರಾ? ಏನು ನಂಬ್ತೀರಾ? ಯೇಸು ಬರ್ತಾ ಇದ್ದಾನೆ. ஆண்டவர் திரும்பி வருகிறார் என்று நான் ವಿಶ್ವಾಸಿக்கிறேன். ನಾನು ನಂಬುತ್ತೇನೆ. ಆತನನ್ನು ಬಂದು ಕರ್ಕೊಂಡು ಹೋಗ್ತಾನೆ. ಆಮೇನ್. என்னை அழைத்துக்கொண்டு போகிறார். அவர் என்னை கைவிட மாட்டார். ಆಮೇನ್. ಏನಂತ ವಾಕ್ಯ ಇದೆ? ಹಿಂಜಾರಬೇಡಿ. ಡೋಂಟ್ ಸಾಫ್ಟ್ ಇಟ್. ಹಿಂಜಾರಬೇಡಿ. ಏನಂತಿದೆ ವಾಕ್ಯ? ಹಿಂದೆಗೆದವರಾಗಿ ನಾಶವಾಗುವವರಲ್ಲಿ ಅಲ್ಲ. ನಾವ್ಯಾರೂ ಕೂಡ ಹಿಂತಿರುಗಿ ನೋಡಿ ಲೋಟನ ಹೆಂಡತಿಯ ಹಾಗೆ ಉಪ್ಪಿನ ಕಂಬವಾಗಬಾರದು. ನನ್ನ ಮುಂದೆ ನನ್ನ ರಕ್ಷಕ ಇದ್ದಾನೆ, ಆತನ ಹಿಂದೆ ಹೋಗೋಣ. ಆತ ಎಲ್ಲಿ ನಡೆಸ್ತಾನೋ ಅಲ್ಲಿಗೆ ಹೋಗೋಣ. ಆತನ ಮಾರ್ಗವೇ ಒಳ್ಳೆಯದು, ಯಾಕಂದರೆ ಆತನೇ ಮಾರ್ಗವಾಗಿದ್ದಾನೆ. ಹಿಂಜಾರಬೇಡಿ. ஐயா, ஏனோ பக்தியே இல்லை, ஜபிக்கவே முடியாது, ஏதோ சோர்வு சோதனை, அது உனக்கு வரக்கூடாது சார். நீ ஆண்டவர் பிள்ளை, உனக்குள்ளே ஆவியானவர் இருக்கிறார். ನಿಮ್ಮೊಳಗಡೆ ದೇವರಾತ್ಮ ಇದ್ದಾನೆ. ಹಲ್ಲೆಲೂಯಾ, ಆಮೆನ್. ಡೋಂಟ್ ಗಿವ್ ಪ್ಲೇಸ್ ಟು ಡೆವಿಲ್. ಪಿಶಾಚಕ್ಕೆ ಇடம் ಕೊಡಕಾದೀங்கள். ಹಿಂಜಾರಬೇಡಿ. ಭಕ್ತಿಲಿ ಹಿಂಜಾರಿ ಹೋಗಬೇಡಿ. ದಿನದಿಂದ ದಿನಕ್ಕೆ ನಿಮ್ಮ ಭಕ್ತಿ ಅಧಿಕವಾಗಲಿ. ಮುಂದಕ್ಕೆ ಹೋಗಿ. ಏನಂತಿದೆ ವಾಕ್ಯ? 39ನೇ ವಾಕ್ಯ. ನಾವಾದರೂ ಹಿಂತೆಗೆದವರಾಗಿ ನಾಶವಾಗುವವರಲ್ಲಿ ಅಲ್ಲ, ನಂಬುವವರಾಗಿ ಆತ್ಮರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. அல்லேலூயா. Believe to the saving of your soul. உங்களுடைய ஆத்ம ரட்சிக்கப்படுறதுக்காகவே நான் கர்த்தரை விசுவாசிக்கிறேன். ಆಮೆನ್. ಏನಂತ ಹೇಳಿದ ಅಪೊಸ್ತಲನಾದ ಪೌಲ? ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಏನು ಉಳಿಸ್ಕೊಂಡಿದ್ದೇನೆ? ಹೇಳ್ರಿ. ದೊಡ್ಡ ಚರ್ಚ್ ಉಳಿಸ್ಕೊಂಡಿದ್ದೇನೆ. ಬ್ಯಾಂಕ್ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೇನೆ. ಹಣವನ್ನು ಉಳಿಸ್ಕೊಂಡಿದ್ದೇನೆ. ನನ್ನ ಜನರನ್ನು ಉಳಿಸ್ಕೊಂಡಿದ್ದೇನೆ. ನಾ ಸಂಪಾದನೆ ಮಾಡಿದ ಆತ್ಮಗಳನ್ನು ಅಲ್ಲ. ಏನು ಉಳಿಸ್ಕೊಂಡಿದ್ದೇನೆ? ನಂಬಿಕೆ. ಯಾರ ಮೇಲೆ? ತೋರಿಸಿ, ಯಾರ ಮೇಲೆ? ಜೀಸಸ್. ಹಿ ಈಸ್ ದ ಆಥರ್ ಆ್ಯಂಡ್ ಫಿನಿಷರ್ ಆಫ್ ಯುವರ್ ಫೇತ್. ನಿನ್ನ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆದ ಆತನ ಮೇಲೆ ನಿನ್ನ ಗಮನ ಇರಲಿ. ಹಿಂತಿರುಗಿಬೇಡಿ. பின்னோக்கி போகாதீங்கள். பின் மாற்றத்தில் அடையாதீங்கள். நேற்று இருந்த காட்டிலும் இன்னைக்கு உங்க பக்தி பெருகட்டும். கர்த்தர் மேல் உன் அன்பு பெருகட்டும். ஜப வாழ்க்கை பெருகட்டும். வேத வாசிப்பு பெருகட்டும். உன்னுடைய ஊழியம் பெருகட்டும். அநேக ஆத்மாக்களை கர்த்தருக்குள்ளே சேற்றுகிற வல்லமே உனக்குள்ளே பெருகட்டும்.
ಆಮೆನ್. ಎಂಥ ಒಂದು ವಾಕ್ಯ. ಲೂಕನ ಸುವಾರ್ತೆ 12ನೇ ಅಧ್ಯಾಯಕ್ಕೆ ಹೋಗೋಣ ಬೇಗ. ಲೂಕ 12, ಲೂಕ 12, 53ನೇ ಅಧ್ಯಾಯದ ವಾಕ್ಯದಿಂದ ಓದೋಣ. 53ನೇ ವಾಕ್ಯದಿಂದ. ಮಗನಿಗೆ ವಿರೋಧವಾಗಿ ತಂದೆಯು, ತಂದೆಗೆ ವಿರೋಧವಾಗಿ ಮಗನು, ಮಗಳಿಗೆ ವಿರೋಧವಾಗಿ ತಾಯಿಯು, ತಾಯಿಗೆ ವಿರೋಧವಾಗಿ ಮಗಳು, ತನ್ನ ಸೊಸೆಗೆ ವಿರೋಧವಾಗಿ ಅತ್ತೆಯು, ತನ್ನ ಅತ್ತೆಗೆ ವಿರೋಧವಾಗಿ ಸೊಸೆಯು ವಿಭಾಗಿಸಲ್ಪಡುವರು. ಯಾಕೆ? 54ನೇ ವಾಕ್ಯ. ಆತನು ಇನ್ನು ಜನರಿಗೆ, ನೀವು ಪಶ್ಚಿಮದ ಕಡೆಯಿಂದ ಏಳುವ ಮೋಡವನ್ನು ನೋಡುವಾಗ ಮಳೆ ಬರುವುದೆಂದು ತಕ್ಷಣವೇ ಅನ್ನುತ್ತೀರಿ, ಹಾಗೆಯೇ ಆಗುವುದು. 55. ದಕ್ಷಿಣ ಗಾಳಿ ಬೀಸುವುದನ್ನು ನೀವು ನೋಡುವಾಗ ಸೆಕೆಯಾಗುವುದು ಎಂದು ನೀವು ಅನ್ನುತ್ತೀರಿ, ಅದು ಹಾಗೆಯೇ ಆಗುತ್ತದೆ. ಕಪಟಿಗಳೇ, 56ನೇ ವಾಕ್ಯ. ಭೂಮಿಯ ಆಕಾಶಗಳ ಭಾವವನ್ನು ಅರಿತುಕೊಳ್ಳುತ್ತೀರಿ, ಆದರೆ ಈ ಕಾಲವನ್ನು ನೀವು ಅರಿತುಕೊಳ್ಳುವುದಿರುವುದು ಹೇಗೆ? ಯಾವ ಕಾಲವನ್ನು ಹೇಳ್ರಿ? ಯಾವ ಕಾಲವನ್ನು? ಜೋರಾಗಿ ಯಾವ ಕಾಲವನ್ನು? ಕರ್ತನ ಬರುವಿಕೆಯ ಕಾಲವನ್ನು. ಇವತ್ತಿನ ಕಾಲದಲ್ಲಿ ನಾನು ಹೇಳ್ತೀನಿ. 57ನೇ ವಾಕ್ಯ. ಹೌದು, ನಿಮ್ಮಷ್ಟಕ್ಕೆ ನೀವೇ ಸರಿಯಾದದನ್ನು ಯಾಕೆ ನಿರ್ಣಯಿಸಿಕೊಳ್ಳುವುದಿಲ್ಲ? ನಿಮ್ಮಷ್ಟಕ್ಕೆ ನೀವೇ ಸರಿಯಾದದ್ದನ್ನು ಯಾಕೆ ನಿರ್ಣಯಿಸಿಕೊಳ್ಳುವುದಿಲ್ಲ? 57ನೇ ವಾಕ್ಯ ಓದಪ್ಪ ತಮಿಳಲ್ಲಿ. ಎಸ್, ಇಷ್ಟೆಲ್ಲ ನಮಗೆ ಗೊತ್ತಾಗತ್ತೆ. ಇವತ್ತು ಮೊಬೈಲಲ್ಲಿ ಇಡೀ ಪ್ರಪಂಚ ಸಿಗತ್ತೆ ನಿಮಗೆ. ಆದರೆ ಮೊಬೈಲ್ಗೆ ಸಮಯ ಕೊಡುವಂಥ ಸಮಯವನ್ನು ಬೈಬಲ್ ಕೊಡ್ತೀವ? ಮೊಬೈಲು ನಿಮ್ಮನ್ನು ನಾಶಕ್ಕೆ ಕರ್ಕೊಂಡು ಹೋಗುತ್ತೆ, ಬೈಬಲು ನಿಮ್ಮನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುತ್ತೆ. ಬೇರೆ ಎಲ್ಲ ಗೊತ್ತು ನಮಗೆ, ಕರ್ತನ ಬರುವಿಕೆಯ ಸಮಯ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕಣ್ಣನ್ನು ಅರಳಿಸಿ ನೋಡಿ ಸುತ್ತಲೂ ಏನು ನಡೀತಾ ಇದೆ ಅಂತ. ಕರ್ತೃಡಿಯ ಹೊರಗೆ ಮಿಗ ಸಮೀಪமாக ಇರುತ್ತದೆ. ಬಹುಶಃ ನಿನ್ನ ಕಾಲದಲ್ಲೇ ಯೇಸು ಬರ್ತಾನೆಂಬುದಾಗಿ ನಾನು ನಂಬ್ತೇನೆ. 1 ಪೇತ್ರ 4:7 ಹೇಳ್ತದೆ. 1 ಪೀಟರ್ 4:7. 1 ಪೇತ್ರ 4:7. ಎಲ್ಲ ಸಂಗತಿಗಳು ಅಂತ್ಯಗೊಳ್ಳುವ ಕಾಲ ಸಮೀಪಿಸಿದೆ. ಎಲ್ಲ ಸಂಗತಿಗಳು ಅಂತ್ಯಗೊಳ್ಳುವ ಕಾಲ ಸಮೀಪಿಸಿದೆ. ನೀವು ವಿವೇಕಿಗಳಾಗಿದ್ದು ನಿಮ್ಮನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿರಿ. ನೀವು ವಿವೇಕಿಗಳಾಗಿದ್ದು ನಿಮ್ಮನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿರಿ. ನೀವು ಪ್ರಾರ್ಥಿಸಲು ಇದು ಸಹಾಯ ಮಾಡುತ್ತದೆ. ಆಮೆನ್. ನೀವು ಪ್ರಾರ್ಥಿಸಲು ಇದು ನಿಮಗೇನು ಮಾಡತ್ತಂತೆ? ಸೆಲ್ಫ್ ಕಂಟ್ರೋಲ್. ಇಚ್ಛೆ ಅಡக்கம் இருக்கட்டும் உங்களுக்கு. ಸೆಲ್ಫ್ ಕಂಟ್ರೋಲ್ ಇರಲಿ. ನಿಮ್ಮನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ಲೋಕದ ಕಾರ್ಯಗಳಿಗೆ ನಿಮ್ಮನ್ನು ಬಿಟ್ಟು ಕೊಡಬೇಡಿ. ಯಾಕಂದರೆ ಎಲ್ಲದಕ್ಕೂ ಏನಾಗಿದೆ? ಅಂತ್ಯವು ಬಂದಿದೆ. ಎಲ್ಲವற்றிಗೂ ಮುಡಿವು ಒಂದದು. ಬರುತ್ತೆ ಅಂದಿದ್ದಾರ? ಬಂದಿದೆ ಅಂತ ಹೇಳಿದಾರ? ಜೋರಾಗಿ ಹೇಳಬೇಕು. ಬೈಬಲ್ ಏನಂತಿದೆ ರಮೇಶ್? எல்லாவற்றிற்கும் முடிவு சமீபமாயிடுச்சு. ஆகையால் எப்படியா இருக்கணும்? எந்த விதமான சாத்தானுடைய வலைகளுக்கு ಸಿಕ್ಕಿಕೊಳ್ಳக்கூடாது. ಯಾವ ಸೈತಾನನ ಬಲೆಗೂ ನಾವೇನು ಮಾಡಬಾರ್ದು? ಸಿಕ್ಕಾಕೊಳ್ಳಬಾರ್ದು. ಎಚ್ಚರವಾಗಿರಬೇಕು. ಎಲ್ಲದಕ್ಕೂ ಏನಾಗಿದೆ? ಅಂತ್ಯವು ಸಮೀಪಿಸಿದೆ. ಅಂತ್ಯವು ಸಮೀಪಿಸಿದೆ. ಎಂಡ್ ಇಸ್ ಕೇಮ್. ಎಂಡ್ ಇಸ್ ಕೇಮ್. ಆಮೆನ್. ಏನು ಮಾಡಬೇಕಂತೆ? ಯಾವುದಕ್ಕೂ ನಾವು ಸಿಕ್ಕಾಕೋಬಾರ್ದು. ಮಾಂಸ ಕ್ರಿಯೆಗಳಿಗೆ, ಲೋಕದ ಕಾರ್ಯಗಳಿಗೆ, ಇಚ್ಛೆಗಳಿಗೆ, ಅಸಹ್ಯವಾದವುಗಳಿಗೆ ನಾವು ಯಾವುದಕ್ಕೂ ಸಿಕ್ಕಾಕೋಬಾರ್ದು. ನೀವು ಪ್ರಾರ್ಥಿಸಲು ಇದು ನಿಮಗೆ ಸಹಾಯ ಮಾಡುತ್ತೆ. ನೀವು ಸಿಕ್ಕಾಕೊಂಡ್ರೆ ಪ್ರಾರ್ಥನೆ ಮಾಡೋದಕ್ಕಾಗಲ್ಲ. ನೀವು ಸಿಕ್ಕಾಕೊಳ್ಳದೆ ಹೋದರೆ ಕರ್ತನ ಬಳಿಯಲ್ಲಿ ಹೆಚ್ಚು ಕಾಲವನ್ನು ಕಳೀಬೋದು. ಹಲ್ಲೆಲೂಯಾ.
நீங்கள் அதற்குள்ளே சிக்கி போட்டி கொண்டால் நீங்கள் ஜெபிக்க முடியாது. அதனால வேத வசனம் சொல்லுகிறது, எல்லாவற்றிற்கும் முடிவு வந்திருக்குது, உங்களை நீங்கள் ಕಾತುಕೊಳ್ಳುங்கள். ನಿಮ್ಮನ್ನು ನೀವು ಕಾಯ್ದುಕೊಳ್ಳಿ. ಎಲ್ಲದಕ್ಕೂ ಏನಾಗಿದೆ, ಅಂತ್ಯವು ಸಮೀಪಿಸಿದೆ. ಯಾರು ಬರ್ತಾರೆ? ಜೋರಾಗಿ ಹೇಳ್ಬೇಕು. ಏನು ಶಬ್ದನೇ ಇಲ್ಲ ಬಲಗಡೆಯಲ್ಲಿ. ಯಾರು ಬರ್ತಾರೆ? ಜೀಸಸ್. ಜೀಸಸ್ ಇಸ್ ಕಮಿಂಗ್. ಹಲ್ಲೆಲೂಯ. ನಿಮಗೆ ಸಹಾಯ ಮಾಡೋದಕ್ಕೆ ನಿಮ್ಮಲ್ಲಿ ದೇವರಾತ್ಮ ಇದ್ದಾನೆ. உங்களுக்கு ತಿಳಿந்த புத்தி, ஞானம், அறிவு, இந்த கடைசி நாட்கள் அடையாளங்களை அறிந்து கொள்ளும்படி ஆண்டவர் வர சொல்லவில்லை. உங்களுக்கு பரிசுத்த ஆவியை கொடுத்திருக்கிறார். ಬರೇ ಹೇಳಲಿಲ್ಲ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದು ಮಾತ್ರವಲ್ಲ, ಆವಾಗ ಇದನ್ನು ಜ್ಞಾಪಿಸೋದಕ್ಕೋಸ್ಕರ ನಿಮ್ಮಲ್ಲಿ ಪವಿತ್ರಾತ್ಮ ಇದ್ದಾನೆ. ಅವರು ನಿಮಗೆ ಭಯಪಡಿಸ್ತಾನೆ ಇರ್ತಾರೆ, ಅವರು ನಿಮ್ಮನ್ನು ಉತ್ಸಾಹಪಡಿಸ್ತಾ ಇರ್ತಾರೆ, ನಿಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ. ಯೇಸು ಬರ್ತಾನೆ, ಯೇಸು ಬರ್ತಾನೆ, ಸಿದ್ಧವಾಗು ಎಂಬುದಾಗಿ ನಿಮ್ಮಲ್ಲಿರುವಂಥ ಪವಿತ್ರಾತ್ಮ ನಿಮ್ಮನ್ನು ಎಚ್ಚರಿಸ್ತಾನೆ. ಅದಕ್ಕೆ ಬೈಬಲ್ ಏನಂತ ಹೇಳುತ್ತೆ, ಆಲ್ವೇಸ್ ಬಿ ಫೀಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿರಿ. எப்போது பரிசுத்த ஆவினாலே நிரப்பப்படுங்கள். அவர் தான் உங்களுக்கு உணர்வு தருகிறது. ಹಲ್ಲೆಲೂಯಾ. ನಿಮ್ಮಲ್ಲಿ ಆ ದೇವರ ಭಯವನ್ನು ಹುಟ್ಟಿಸೋರು ಯಾರು? ದೇವರಾತ್ಮ. ಯಾರು ಬರ್ತಾರೆ? ಯೇಸು ಬರ್ತಾರಪ್ಪ. ಸಿದ್ಧ ಆಗು, ಎಲ್ಲದಕ್ಕೂ ಅಂತ್ಯವು ಸಮೀಪಿಸಿದೆ. ಹಿಂಜಾರಿ ಹೋಗಬೇಡ, ಪ್ರಾರ್ಥನೆಯಲ್ಲಿ ನೆಲೆಯಾಗಿ ನಿಂತುಕೋ. ಯೇಸು ಬರ್ತಾನೆ, ನಿನ್ನ ಆತ್ಮ ರಕ್ಷಿಸಲ್ಪಡಲಿ. ಹಲ್ಲೆಲೂಯಾ. ಕರ್ತನ ಬರುವಿಕೆನ ಎದುರು ನೋಡ್ರಿ. கர்த்தருடைய வருகையை எதிர்பாருங்கள். எல்லாவற்றுக்கும் முடிவு வந்தது. இன்னும் ಕಾಲ ಇಲ್ಲ, ಮುಂದೆ ಇನ್ನು ಕಾಲ ಇಲ್ಲ, ಇನ್ನು ಸಮಯಗಳೂ ಇಲ್ಲ. ಸಮಯ ಅಲ್ಲ, ಇನ್ನು ಕೆಲವು ಗಂಟೆಗಳು ಮಾತ್ರ ಇದೆ ಯೇಸು ಬರಲಿಕ್ಕೆ. ಎಷ್ಟು ಜನ ವಿಶ್ವಾಸಿಸ್ತೀರಾ? ಓನ್ಲಿ ಸರ್ಟನ್ ಮೂಮೆಂಟ್ ಇಸ್ ದೇರ್. ಐ ಕ್ಯಾನ್ ಟೆಲ್ ಲೈಕ್ ದಟ್. செலவு நிமிடங்கள் மட்டுமே இருக்குது, கர்த்தர் வருகிறார். ಐ ಕ್ಯಾನ್ ಬೋಲ್ಡ್ಲಿ ಟೆಲ್ ದಟ್. ಆಮೇನ್. ನಾವು ಸಭೆಯಾಗಿ ಏನು ಮಾಡೋಣ? ಎಲ್ಲದಕ್ಕೂ ಅಂತ್ಯವು ಸಮೀಪಿಸಿದೆ ಎಂದು ಅರ್ಥಕೊಂಡು ಎಚ್ಚರವಾಗಿದ್ದು ಪ್ರಾರ್ಥಿಸೋಣ. ನಾನು ಮುಂದಿನ ವಾರ ಮುಂದುವರಿಸ್ತೇನೆ. ಇದರಲ್ಲಿ ಅನೇಕ ಅರ್ಥಗಳಿದೆ ಈ ಒಂದು ಪ್ಯಾರಬಲಲ್ಲಿ. ನಾವೆದ್ದು ನಿಂತು ಪ್ರಾರ್ಥಿಸೋಣ. ಮಧ್ಯವಾನಿಲ್ விண்ணவதூதருடன் வரும் நேர மத்தியவானில் விண்ணவதூதருடன் வரும் நேர எனக்கு காயமடைந்த பொன்முகம் முத்தம் செய்திட, பொன்முகம் முத்தம் செய்திட, எனக்கு காயமடைந்த பொன்முகம் முத்தம் செய்திட, தண்ணீர் தேடி எங்கிடும் மான்களை போல், எங்கிடும் மான்களை போல் வாஞ்சிக்கிறே. ಹೇಳ್ರಿ, வாஞ்சிக்கிறே. தண்ணீர் தேடி எங்கிடும் மான்களை போல் வாஞ்சிக்கிறே. ಬಾಯಾರಿದ ಜಿಂಕೆ ನೀರಿಗಾಗಿ ಹಾತೊರೆಯುವಂತೆ ನನ್ನ ಆತ್ಮ ನಿನಗೋಸ್ಕರ ಹಾತೊರೆಯುತ್ತದೆ. ಯೇಸುವೆ, ನನಗೋಸ್ಕರ ಗಾಯಪಟ್ಟ ನಿನ್ನ ಬಂಗಾರದ ಮುಖವನ್ನು ನಾನು ಮುತ್ತು ಕೊಡಬೇಕು ಸ್ವಾಮಿ. ಅವತ್ತಿನ ದಿವಸ ಗಾಯಪಟ್ಟ ನಿನ್ನ ಕಾಲುಗಳಿಗೆ ಕೇಸಪ್ಪ, ನಿನ್ನ ಬರುವಿಕೆಯ ಎಚ್ಚರಿಕೆಯ ಗಂಟೆ ನಮ್ಮೆಲ್ಲರಲ್ಲೂ ಯಾವಾಗಲೂ ಮೊಳಗ್ತಾನೇ ಇರಲಿ ಸ್ವಾಮಿ. ಪವಿತ್ರಾತ್ಮನು ಆ ಕಾರ್ಯವನ್ನು ಮಾಡಲಿ. ಇನ್ನು ಜೀವಿಸುವುದು ನಾನಲ್ಲ,
ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆಂಬುದಾಗಿ ಈ ಸಭೆ ಹೇಳುವಂತೆ ನೀ ಕೃಪೆ ಮಾಡು. இங்க இருக்கிற ஒருவரும் கூட பிஞ்சாறு போகக்கூடாது. எல்லாரும் விசுவாசத்தில் வளர்ந்து கனிகளை கொடுக்க வேண்டும். நான் பிள்ளைகளை ஆசீர்வதிக்கிறேன், ಮಕ್ಕಳನ್ನು ಆಶೀರ್ವಾದ ಮಾಡ್ತೇನೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. God bless you. ಒಬ್ರಿಗೊಬ್ರು ಕೈ ಕೊಟ್ಟು ವಿಶ್ ಮಾಡಿ. God bless you.